ಸೊ ಹಲೋ ಎವ್ರಿವನ್, ವೆಲ್ಕಮ್ ಟು ಆಲ್ ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ನಿನ್ನೆ ಕ್ಲಾಸಲ್ಲಿ ರೇಷಿಯೋ ಚಾಪ್ಟರ್ನ ಕಂಪ್ಲೀಟ್ ಮಾಡಿದ್ವಿ, ಕರೆಕ್ಟ್ ಅಲ್ವಾ? ಸೊ ರೇಷಿಯೋ ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ನಾವು ಇವತ್ತಿನ ಕ್ಲಾಸಲ್ಲಿ ಪ್ರಪೋರ್ಷನ್ ಚಾಪ್ಟರ್ನ ತೊಗೊಂಡಿವಿ. ಸೊ ಪ್ರಪೋರ್ಷನ್ ರೇಷಿಯೋ ಚಾಪ್ಟರ್ದ ಮುಂದಿನ ಪಾರ್ಟ್ ಆಗಿರುವಂಥದ್ದು, ಕರೆಕ್ಟ್ ಅಲ್ವಾ? ಸೊ ಅದರಲ್ಲಿ ಕನ್ನಡದಲ್ಲಿ ಏನಂತಾರೆ, ಪ್ರಪೋರ್ಷನ್ನ ಸಮಾನುಪಾತ ಅಂತ ಅಂತಾರೆ ಅದನ್ನು. ಸೊ ಇವತ್ತು ನಾವು ಪ್ರಪೋರ್ಷನ್ನ ಫಸ್ಟ್ ಕ್ಲಾಸ್ ಆಗಿರುವಂಥದ್ದು. ಸೊ ನಾವು ಫಸ್ಟ್ ಕ್ಲಾಸಲ್ಲಿ ಇವತ್ತು ಪ್ರಪೋರ್ಷನ್ ಅಂದರೆ ಏನು, ಅದರ ಮೀನಿಂಗ್ ಏನು, ಸೊ ಅದನ್ನು ಹೇಗೆ ರಿಪ್ರೆಸೆಂಟ್ ಮಾಡ್ತಾರೆ, ಅದರ ರಿಲೇಟೆಡ್ ಪ್ರಾಬ್ಲಮ್ಸ್ ಬಗ್ಗೆ ನಾವು ನೋಡೋಣ ಇವತ್ತು ಏನಿದೆ ಅಂತ. ಪ್ರಪೋರ್ಷನ್ ನಥಿಂಗ್ ಬಟ್ ಏನೇನಂದರೆ, ಈಗ ನೋಡಿ ಫಸ್ಟಿಗೆ ನಾವು ರೇಷಿಯೋನ ನೋಡಿದ್ವಿ, ಕರೆಕ್ಟ್ ಅಲ್ಲ? ರೇಷಿಯೋ ಚಾಪ್ಟರ್ನ ನೋಡಿದ್ವಿ. ಸೊ ರೇಷಿಯೋದಲ್ಲಿ ನಾವು ಎ ರೇಷಿಯೋ ಬಿ ಅಂತ ಬರೆದಿದ್ವಿ. ಬಟ್ ಇಲ್ಲಿ ರೇಷಿಯೋದ ಮುಂದಿನ ಪಾರ್ಟ್ ಇರೋವಂಥದ್ದು ಏನಂತ ಪ್ರಪೋರ್ಷನ್ ಅಂತ. ಏನು ಎ ರೇಷಿಯೋ ಬಿ ಈಸ್ ಈಕ್ವಲ್ ಟು ಸಿ ಡಿ ಅಂತ. ಎರಡು ರೇಷಿಯೋಗಳ ನಡುವೆ ಸಮ ಇರೋದಕ್ಕೆ ಏನಂತಾರೆ, ಅದಕ್ಕೆ ಪ್ರಪೋರ್ಷನ್ ಅಂತ ಕರೀತಾರೆ. ವೆನ್ ಟೂ ರೇಷಿಯೋಸ್ ಆರ್ ಈಕ್ವಲ್ ದೇ ಆರ್ ಸೆಡ್ ಟು ಬಿ ಇನ್ ಪ್ರಪೋರ್ಷನ್ ಅಂತ. ನಾನು ನಿಮ್ಗೆ ಹೇಳಿದ್ನಲ್ಲ, ಎ ರೇಷಿಯೋ ಬಿ ಈಸ್ ಈಕ್ವಲ್ ಟು ಸಿ ರೇಷಿಯೋ ಬಿ ಅಂತ. ಅಂದರೆ ಎರಡು ರೇಷಿಯೋಗಳ ಸಮ ಏನಾಗುತ್ತೆ, ಇದು ಒಂದು ರೇಷಿಯೋ ಮತ್ತು ಇದೊಂದು ರೇಷಿಯೋಗಳು ಎರಡು ಏನಾದರೂ ಸಮ ಅದಾವೆ, ಅದಕ್ಕೆ ಏನಂತಾರೆ ಪ್ರಪೋರ್ಷನ್ ಅಂತ ಕರೀತಾರೆ. ನೋಡಿ ಅದನ್ನು ಇಲ್ಲಿ ಬರೆದಿದ್ದೆ ನಾನು, ಎ ರೇಷಿಯೋ ಬಿ ಈಸ್ ಈಕ್ವಲ್ ಟು ಸಿ ರೇಷಿಯೋ ಡಿ ಅಂತ. ಅದನ್ನು ನಾವು ಈಸ್ ಈಕ್ವಲ್ ಟು ಸಮ್ನ ತೆಗೆದುಬಿಟ್ಟು ಏನಂತಾರೆ, ಈ ಥರ ಸಿಂಬಲ್ನ ಹಾಕ್ತಾರೆ. ಇಲ್ಲಿ ಏನಂತ ಎರಡು ಅನುಪಾತದಲ್ಲಿರೋದು, ಸಮಾನುಪಾತದಲ್ಲಿರೋದಕ್ಕೆ ಏನಂತಾರೆ, ಒಂದು ಅನುಪಾತ ಮತ್ತು ಇನ್ನೊಂದು ಅನುಪಾತನ ಸಿಂಬಲ್ ರಿಪ್ರೆಸೆಂಟ್ ಮಾಡ್ತಾರೆ ಇಲ್ಲಿ. ಅದಕ್ಕೆ ನಿಮಗೆ ಇಲ್ಲಿ ಏನಂತ ಈಸ್ ಈಕ್ವಲ್ ಟು ಜಾಗದಲ್ಲಿ ನಾವು ಡಬಲ್ ಸರಿ ಅನುಪಾತ ಚಿಹ್ನೆಯನ್ನು ಹಾಕಿರ್ತೀವಿ. ದಿಸ್ ಈಸ್ ಎಕ್ಸ್ಪ್ರೆಸ್ಡ್ ಬೈ ಸೇಯಿಂಗ್ ದಟ್ ಎ ಈಸ್ ಟು ಬಿ ಆ್ಯಸ್ ಸಿ ಈಸ್ ಟು ಡಿ ಅಂತ. ಅಂದರೆ ಎ ರೇಷಿಯೋ ಬಿ ಅದನ್ನೇನು ಹೆಂಗಂತ ಓದ್ತಾರೆ ನಾವು, ಎ ರೇಷಿಯೋ ಬಿ ಮತ್ತು ಸಿ ರೇಷಿಯೋ ಡಿ ಅಂತ ಓದ್ತೀವಿ ನಾವು, ಅದನ್ನು ಹೇಳಿದ್ದಿಲ್ಲಿ. ಸೊ ಇಲ್ಲಿ ನಮಗೆ 4 ಟರ್ಮ್ಸ್ ಅದಾವೆ. ಇಲ್ಲಿ ಯಾವ್ಯಾವ ಟರ್ಮ್ ಅದಾವ, ಎ ರೇಷಿಯೋ ಬಿ ಎ ರೇಷಿಯೋ ಬಿ ಸಮಾನುಪಾತ ಸಿ ರೇಷಿಯೋ ಡಿ ಅಂತ. ಅಂದರೆ ಎ ಮತ್ತು ಡಿಗೆ ಏನಂತಾರೆ ಎಕ್ಸ್ಟ್ರೀಮ್ ಟರ್ಮ್ಸ್ ಅಂತ ಕರೀತಾರೆ. ಎಕ್ಸ್ಟ್ರೀಮ್ ಟರ್ಮ್ ಅಂದ್ರೇನು, ಕೊನೆಯ ಪದ ಅಂತ, ಇವು ಹೊರಗಿನ ಪದಗಳಂತ ಕರಿತಾರೆ ಇದಕ್ಕೆ. ಬೇಕಾದ್ರೆ ಎಕ್ಸ್ಟ್ರೀಮಿಗೆ ಇನ್ನೊಂದು ಮೀನಿಂಗ್ ನೀವು ಬರ್ಕೊಂಡ್ಬಿಟ್ರೆ ಇಲ್ಲಿ ಔಟರ್ ಟರ್ಮ್, ಔಟರ್ ಅಂದರೆ ಬಾಹ್ಯ, ಔಟರ್ ಟರ್ಮ್ ಅಂತ. ಸೊ ಯಾವ್ಯಾವ ಔಟರ್ ಟರ್ಮ್ ಇರೋದು, ಎ ಮತ್ತು ಡಿ. ಸೊ ಬಿ ಸಿ ಏನು, ಇವು ಮೀನ್ಸ್ ಅಂತ. ಮೀನ್ಸ್ ಅಂದ್ರೇನು, ಮಧ್ಯಪದ ಅಂತ. ಮಧ್ಯಪದ ಬೇಕಿದ್ರೆ ಕನ್ನಡದಲ್ಲಿ ಮಧ್ಯಪದ ಅಂತ ಕರೀತಾರೆ ಇದಕ್ಕೆ, ಕರೆಕ್ಟಲ್ಲ? ಸೊ ಇಲ್ಲಿ ಈ 4 ಕ್ವಾಂಟಿಟೀಸ್ ಆರ್ ಇನ್ ಪ್ರಪೋರ್ಷನ್, ದ ಪ್ರಾಡಕ್ಟ್ ಆಫ್ ದಿ ಎಕ್ಸ್ಟ್ರೀಮ್ ಈಸ್ ಈಕ್ವಲ್ ಟು ದಟ್ ದಿ ಮೀನ್ಸ್ ಅಂತ. ಅಂದರೆ ಈಗ ಎಲ್ಲ 4 ಪದಗಳು ಏನಂತ ಅನುಪಾತದಲ್ಲಿದ್ದಾಗ ಅದರಲ್ಲಿ ಬಾಹ್ಯ ಪದಗಳ ಗುಣಲಬ್ಧವು ಮಧ್ಯಪದಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಅಂತ ಹೇಳಿದಾರಲ್ಲಿ. ಸೊ ನಮಗೆ ಇಲ್ಲಿ ಬರೆದಿದ್ದೆ ನಾನು ಅದನ್ನೇ, ಏನಂತ 4 ಪದಗಳು ಅಂದರೆ ಇವು ಎ ಬಿ ಸಿ ಡಿ. ಸೊ ಇವು ಒಂದಕ್ಕೊಂದು ಸಮಾನುಪಾತದಲ್ಲಿದ್ದಾಗ ಏನಾಗುತ್ತೆ ಅಂದರೆ, ಇದು ಮತ್ತು ಇದು ಗುಣಾಕಾರ ಆಗುತ್ತೆ, ಮತ್ತು ಇದು ಗುಣಾಕಾರ ಆಗುತ್ತೆ. ಅಂದರೆ ಔಟರ್ ಟರ್ಮ್, ಹೊರಗಿನ 2 ಪದಗಳ ಗುಣಾಕಾರ ಮತ್ತು ಮಿಡ್ಲಿರುವಂಥ 2 ಟರ್ಮ್ಗಳ ಗುಣಾಕಾರ ಆಗುತ್ತೆ. ಆದ್ದರಿಂದ ಏನಾಗುತ್ತೆ, ಇದು ಎ ಡಿ ಈಸ್ ಈಕ್ವಲ್ ಟು ಬಿ ಸಿ ಅಂತ ಆಗುತ್ತೆ. ಆದ್ದರಿಂದ ನಮಗೇನಾಗುತ್ತೆ ಅಂದರೆ, ಈಗ ನಾವು ಇದನ್ನು ಗುಣಾಕಾರ ಮತ್ತು ಇದನ್ನು ಗುಣಾಕಾರ ಮಾಡೋದು ನಮಗೆ ಈ ಥರ ವ್ಯಾಲ್ಯೂ ಬರುತ್ತೆ. ಎಕ್ಸಾಂಪಲ್ ಹೆಂಗೆ ಅಂತಂದರೆ, ಈಗ ಎಕ್ಸಾಂಪಲ್ ತೊಗೊರಿ, ನಾನು ನಿಮಗೆ ಹೇಳ್ತೀನಿ ಏನಂತಂದರೆ, ಈಗ ನಾವು 1 ರೇಷಿಯೋ 2 ರೇಷಿಯೋ 3 ರೇಷಿಯೋ ಇದು ಸಮಾನುಪಾತ, ಇಲ್ಲಿ ಸಮಾನುಪಾತ ಆರ್ ಅಂತ ನೀವು ನೋಡಬೇಕಿದ್ರೆ 1 6 ಗುಣಾಕಾರ ಮಾಡಿ ಮತ್ತು ಇದು ಗುಣಾಕಾರ ಮಾಡಿದ್ರೆ ನಮಗೆ ಏನಾಗುತ್ತೆ, ಆನ್ಸರ್ ಸೇಮ್ ಇರುತ್ತೆ. ಸೊ 1 × 6 ಈಸ್ ಈಕ್ವಲ್ ಟು 2 × 3 ಅಂತ. ಆದ್ದರಿಂದ 6 ಈಸ್ ಈಕ್ವಲ್ ಟು 6 ಅಂತ. ನಾವು ಹೊರಗಿನ ಪದಗಳು ಸಮಾನುಪಾತದಲ್ಲಿ ಏನಿರುತ್ತೆ ಅಂದರೆ, ಯಾವಾಗಲೂ ನಾವು ಹೊರಗಿನ 2 ಪದಗಳನ್ನು ಗುಣಾಕಾರ ಮಾಡಿದರೆ ಅದರ ಮಧ್ಯ ಪದಗಳ ಗುಣಲಬ್ಧಕ್ಕೂ ಏನಾಗುತ್ತೆ, ಸಮ ಆಗಿರ್ಬೇಕು. ಅದಕ್ಕೆ ಸಮಾನುಪಾತ ಅಂತ ಕರೀತಾರೆ ಇಲ್ಲಿ. ಸೊ ಅದರಲ್ಲಿ ನಮಗೆ ಫಸ್ಟ್ ಕಾನ್ಸೆಪ್ಟ್ ಬಂದುಬಿಟ್ಟು, ಸೊ ನಮಗೆ ಇದು ಪ್ರೊಪೋರ್ಷನಲ್ಲಿ ಇದೆ ಅಲ್ಲ. ಸೊ ಮ್ಯಾಕ್ಸಿಮಮ್ ನಮಗೆ 2 ಕ್ಲಾಸಲ್ಲಿ ಏನಾಗುತ್ತೆ, ನಮಗೆ ಈ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಇದರಲ್ಲಿ ಅಂದರೆ 2 ಟೈಪ್ಗಳು ಬರ್ತಾವೆ. ಸೊ ಫಸ್ಟ್ನೇದಾಗಿ ನಮಗೆ ಈ ಥರ ಒಂದು ಟೈಪು ಮತ್ತು ಇನ್ನೊಂದು ಟರ್ಮ್ ಬರ್ತವೆ. ಅಂದರೆ 3 ಟೈಪ್ಗಳು ಅದಾವೆ ಇಲ್ಲಿ. ಸೊ 3 ಟೈಪ್ಗಳು ಆದರೆ ಇದು ಪ್ರೊಪೋರ್ಷನ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಇದೇನು ಬಿಗ್ ಚಾಪ್ಟರ್ಲ್ಲ ಇದು, ಸೊ ಸ್ಮಾಲ್ ಚಾಪ್ಟರ್ ಆಗಿರೋದು. ನಮಗೆ ರೇಷಿಯೋ ಚಾಪ್ಟರ್ಲಿ ಫುಲ್ ಅಂಡರ್ಸ್ಟ್ಯಾಂಡ್ ಆಗಿದ್ದರೆ ಪ್ರೊಪೋರ್ಷನ್ ಚಾಪ್ಟರ್ಲಿ ನಾವು ಅಷ್ಟೊಂದು ಏನಂದರೆ ಬಿಗ್ ಚಾಪ್ಟರ್ಲ್ಲ ಇಲ್ಲಿ ಅಷ್ಟೊಂದು ಕಾನ್ಸೆಪ್ಟ್ಗಳು ಬರಲ್ಲ ಇಲ್ಲಿ. ಸೊ 3 ಕಾನ್ಸೆಪ್ಟ್ಗಳು ಕವರ್ ಆಗ್ತವೆ ಇಲ್ಲಿ. ಸೊ ಅದರಲ್ಲಿ ಫಸ್ಟ್ನೇ ಕಾನ್ಸೆಪ್ಟ್ ಬಂದ್ಬಿಟ್ಟು ಏನಿದೆ, ವೆನ್ 3 ನಂಬರ್ಸ್ ಆರ್ ಗಿವನ್ ಅಂತ. ಈಗ ನಮಗೆ ಇಲ್ಲಿ ಟೋಟಲ್ ಎಷ್ಟು ಇರ್ತಿದ್ವಿ, ಇಲ್ಲಿ ಸಮಾನುಪಾತದಲ್ಲಿ ಟೋಟಲ್ 4 ನಂಬರ್ಸ್ ಇರ್ತಿದ್ವು, ಕರೆಕ್ಟ್ ಅಲ್ಲ? 4 ನಂಬರ್ಸಲ್ಲಿ ನಮಗೆ ಯಾವುದಾದ್ರೂ 1 ಟರ್ಮ್ನ ಮಿಸ್ ಮಾಡಿ ಅದರದ್ದು ಟರ್ಮ್ನ ಕಂಡುಹಿಡ್ರಿ ಅಂತ ಕೊಡ್ತಾರೆ ಇಲ್ಲಿ. ಅದರದ್ದೇ ಏನಂತ ವೆನ್ 3 ನಂಬರ್ಸ್ ಆರ್ ಗಿವನ್ ಅಂತ. ಎಕ್ಸಾಂಪಲ್ ಏನಂತಂದರೆ, ಈಗ ನಾನು ನಿಮ್ಗೆ ಹೇಳಿದ್ದೆ ಏನಂತ, 1 ರೇಷಿಯೋ 2 ರೇಷಿಯೋ ಸಮಾನುಪಾತ 3
ರೇಷಿಯೋ 6 ಅಂತ. ಈಗ ನಮಗೆ ಇದನ್ನು ಗುಣಾಕಾರ ಮಾಡಿದಾಗ ಇದನ್ನು ಗುಣಾಕಾರ ಮಾಡಿದಾಗ ನಮ್ಗೆ ಏನಾಗಿತ್ತು r = r ಅಂತ ಬಂದಿತ್ತು, ಕರೆಕ್ಟ್ ಅಲ್ಲ? ಅದೇ ರಿಲೇಟೆಡ್ ಇದರಲ್ಲಿ ನಮ್ಗೆ ಯಾವುದಾದ್ರೂ ಒಂದು ವ್ಯಾಲ್ಯೂನ ಸ್ಕಿಪ್ ಮಾಡಿದ ಮೇಲೆ ಏನು ಬರುತ್ತಪ್ಪ ಅಂತಂದರೆ, ಎಕ್ಸಾಂಪಲ್ ನಾವು ಈಗ 4th ಟರ್ಮ್ನ ಮಿಸ್ ಮಾಡಿದ್ವಿ ಅಂತ ಅನ್ಕೋರಿ, 4 ಟೈಮ್ನ ಅದನ್ನೇನು ಬರ್ತಿದ್ರು 1:2 ಸಮಾನುಪಾತ 3. ನಮಗೆ 4 ಟರ್ಮ್ ಗೊತ್ತಿಲ್ಲ ಅಂದರೆ ಇದು ಎಕ್ಸ್ ಅಂತ ಬರ್ಕೊತಿದ್ರಿ. ಆಮೇಲೆ ಏನು ಮಾಡ್ತಿದ್ರಿ ಇದನ್ನು ಗುಣಾಕಾರ ಮತ್ತು ಇದನ್ನು ಗುಣಾಕಾರ ಮಾಡ್ತಿದ್ದೀರಿ. ಅದರಿಂದ ನಮಗೇನು ಸಿಗುತ್ತೆ 1 × x = 2 × 3. ಸೊ x = 6 ಅಂತ ಈ ಥರ ನೀವು ಮಾಡ್ತಿದ್ರಿ, ಕರೆಕ್ಟ್ ಅಲ್ಲ? ಸೊ ಇದೇ ಥರ ನಮಗೆ ಇರೋದು. ಸೊ ಇದರಲ್ಲಿ ನಮಗೆ ಟೋಟಲ್ ಆಗಿ ಫಸ್ಟ್ನೇದಾಗಿ ನಮ್ಗೆ ಏನಾಗುತ್ತೆ 4 ಕೇಸ್ಗಳು ಬರ್ತವೆ ಇಲ್ಲಿ. ಈಗ ನಮಗೆ 3 ಟರ್ಮ್ಗಳು ಕೊಟ್ಟಾಗ ಅದರಲ್ಲಿ ಕೇಸ್ಗಳು ಎಷ್ಟು ಬರ್ತವೆ? 4 ಕೇಸ್ ಬರ್ತವೆ. ಫಸ್ಟ್ನೇದಾಗಿ ನಮಗೆ ಫಸ್ಟ್ ಟರ್ಮ್ನ ಮಿಸ್ ಮಾಡಿದಾಗ, ಸೊ ಫಸ್ಟ್ ಪ್ರಪೋರ್ಷನ್ ಅಂತಂದರೆ ಅಥವಾ ಫಸ್ಟ್ ಟರ್ಮ್ ಮಿಸ್ ಮಾಡಿದರೆ ಏನೇನು ಬರುತ್ತೆ ನಮಗೆ ಅಂತ ಅದರಲ್ಲಿ ರಿಲೇಟೆಡ್ ಇರೋವಂಥದ್ದು. ಸೊ ನಮಗೆ ಫಸ್ಟ್ ಟರ್ಮ್ನ ಮಿಸ್ ಮಾಡಿದರೆ ಈಗ ಎಕ್ಸಾಂಪಲ್ ಏನಂತಂದರೆ ನಾವು ಒಂದು ಎಕ್ಸಾಂಪಲ್ ತೊಗೊಳ್ಳೋದು ಯಾವ ಥರ ಅಂದರೆ ಈಗ 2, 3 ಮತ್ತು 5 ಅಂತ. ಇದರಲ್ಲಿ ನಮಗೆ 2, 3, 5 ಎಕ್ಸಾಂಪಲ್ ತೊಗೊಂಡಾಗ ನಮಗೆ ಫಸ್ಟ್ ಟರ್ಮ್ನ ಮಿಸ್ ಮಾಡಿದರೆ ಫಸ್ಟ್ ಟರ್ಮ್ ಅಂದರೆ ಫಸ್ಟ್ ಪ್ರಪೋರ್ಷನ್ ಅಂತ ಅಥವಾ ಫಸ್ಟ್ ಪ್ರಪೋರ್ಷನ್ ಮಿಸ್ ಮಾಡಿದಾಗ ನಾವು ಯಾವ ಥರ ಮಾಡಬೇಕು ಅಂತಂದರೆ, ಈಗ ನಮಗೆ ಈ 4 ಟರ್ಮ್ಗಳು ಇದ್ದು ಅದರಲ್ಲಿ ನಮಗೆ ಫಸ್ಟ್ ಟರ್ಮ್ ಕಂಡುಹಿಡಿತಂದರೆ x:2 ಸಮಾನುಪಾತ 3:5 ಅಂತ ಬರಿತಿದ್ವಿ ನಾವು. ಆದ್ದರಿಂದ ಇದನ್ನು ಗುಣಾಕಾರ ಮಾಡಿ ಮತ್ತು ಇದನ್ನು ಗುಣಾಕಾರ ಮಾಡಿ. ಆದ್ದರಿಂದ ಏನಾಗುತ್ತೆ x × 5 = 2 ಗುಣಾಕಾರ 3 ಅಂತ. ಆದ್ದರಿಂದ ಏನಾಗುತ್ತೆ x = ನಮಗೇನು ಸಿಗುತ್ತೆ ಇಲ್ಲಿ? ಸೊ 2 × 3 = 6/5. ಸೊ ಇದು ಫಸ್ಟ್ ಟರ್ಮ್ ಕಂಡುಹಿಡಿದಾಯಿತು. ಅದೇ ಥರ ನಮಗೆ ಇಲ್ಲಿ ಸೆಕೆಂಡ್ ಟರ್ಮ್ ಕಂಡುಹಿಡಿ ಅಂತ ಕೊಟ್ಟಾಗ ಏನು ಮಾಡೋದು ಅಂತಂದರೆ, ಸೆಕೆಂಡ್ ಟರ್ಮ್ ಮಿಸ್ ಮಾಡಿಬಿಟ್ರೆ ಯಾವ ಥರ ಮಾಡೋದಂತ ಇಲ್ಲಿ ಬೇಕಿದ್ರೆ ನಮಗೆ ಗೆರೆ ಬರೆದು ಬಿಡ್ತೀನಿ ಇಲ್ಲಿ. ನಾವು ಫಸ್ಟ್ನೇದಾಗಿ ಫಸ್ಟ್ ಟರ್ಮ್ ಮಿಸ್ ಆಗಿದ್ದು. ಈಗ ನಮಗೆ ಅದೇ ಥರನೇ ಸೆಕೆಂಡ್ ಟರ್ಮ್ ಮಿಸ್ ಮಾಡಿದಾಗ ಯಾವ ಥರ ಮಾಡೋದಂತ. ಈಗ ಸೆಕೆಂಡ್ ಟರ್ಮ್ ಮಿಸ್ ಮಾಡಿದ್ದು ಅಂದರೆ ನಾವು ಫಸ್ಟ್ ಟರ್ಮಲ್ಲಿ ಏನು ಬರಿತಿದ್ವಿ ನಾವು ಆ್ಯಸ್ ಯೂಸ್ವಲ್ ಆಗಿ ಫಸ್ಟ್ ಟರ್ಮಲ್ಲಿ 2 ಅಂತ ಬರಿತಿದ್ವಿ. ಅದೇ ಥರ ಸೆಕೆಂಡ್ ಟರ್ಮ್ ಗೊತ್ತಿಲ್ಲ ಅಂದರೆ x ಅಂತ ಬರಿತಿದ್ವಿ ಮತ್ತು ಆಸ್ ಇಟ್ ಈಸ್ ಸಮಾನುಪಾತ 3:5 ಅಂತ. ಆದ್ದರಿಂದ ಇದನ್ನು ಮಿಡಲ್ ಟರ್ಮ್ ಗುಣಾಕಾರ ಮಾಡಿರಿ ಮತ್ತು ಇದು ಔಟರ್ ಟರ್ಮ್ ಗುಣಾಕಾರ ಮಾಡಿರಿ. ಸೊ ಏನಾಗುತ್ತೆ ನಿಮಗೆ 2 × 5 = x × 3 ಅಂತ. ಆದ್ದರಿಂದ ನಮಗೇನಾಗುತ್ತೆ x = 2 × 10 ಅಂತ ಸಿಗುತ್ತೆ. ಇದು ಸೆಕೆಂಡ್ ಟರ್ಮ್ ಕಂಡುಹಿಡಿದು. ಅದೇ ಥರನೇ ನಮಗೆ ಥರ್ಡ್ ಟೈಮ್ ಕೊಟ್ಟಿದ್ದಾರೆ. ಥರ್ಡ್ ಟರ್ಮ್ ಗೊತ್ತಿಲ್ಲಪ್ಪ ನಮಗೆ. ಥರ್ಡ್ ಟರ್ಮ್ನ ಕಂಡುಹಿಡಿ ಅಂತ ಕೊಟ್ಟಾಗ ನಾವು ಯಾವ ಥರ ಮಾಡೋದಂದರೆ ಸೇಮ್ ಅದೇ ಥರನೇ 2 ನಮಗೆ ಥರ್ಡ್ ಅಂದರೆ ಥರ್ಡ್ ಜಾಗದಲ್ಲಿ x ಅಂತ ಬರ್ಕೋಬೇಕು ಮತ್ತು ಏನು ಮಾಡೋದು ಆ್ಯಸ್ ಇಟ್ ಈಸ್ ಅವು ಏನೇನು ಉಳ್ಕಿದ್ದು ಸಂಖ್ಯೆಗಳಾದಲ್ಲ ಅದನ್ನು ಬರ್ಕೋಬೇಕಿಲ್ಲಿ. ಸೊ ಥರ್ಡ್ ಟರ್ಮಲ್ಲಿ ನಾವು x ಅಂತ ಬರ್ಕೋಬೇಕು. ಆದ್ದರಿಂದ 2:3 ಸಮಾನುಪಾತ x ಸಮಾನುಪಾತ 5 ಅಂತ. ಆದ್ದರಿಂದ ಇವು ಮೊದಲ ಟರ್ಮ್ ಗುಣಾಕಾರ ಮಾಡಿರಿ ಮತ್ತು ಇವು ಔಟರ್ ಟರ್ಮ್ ಗುಣಾಕಾರ ಮಾಡಿರಿ. ಸೊ 2 × 5 = x × 3 ಅಂತ. ಆದ್ದರಿಂದ ನಮಗೆ x ಏನು ಬರುತ್ತೆ, x ವ್ಯಾಲ್ಯೂ ನಮಗೇನು ಬರುತ್ತೆ 2 × 10 ಅಂತ ಈ ಥರ ಬರುತ್ತೆ ನಮಗೆ. ಅದೇ ಥರ ಸೇಮ್ ಇದೇ ಥರ ನಮಗೆ ಫೋರ್ತ್ ಟರ್ಮ್ನ ಕಂಡುಹಿಡಿರಿ ಅಂತ ಕೊಟ್ಟಾಗ ಫೋರ್ತ್ ಪ್ರಪೋರ್ಷನ್ ಅಂತ. ಸೊ ನಮಗೆ ಫೋರ್ತ್ ಟರ್ಮ್ನ ಕೆಲವೊಂದು ಟೈಮ್ ಕೊಟ್ಟಾಗ ಯಾವ ಥರ ಮಾಡೋದಂದರೆ ಸೇಮ್ ಅದೇ ಥರನೇ. ಫಸ್ಟ್ನೇದಾಗಿ ನಮಗೆ 3 ಟರ್ಮ್ ಕೊಟ್ಟಿದ್ದಾರೆ. 3 ಟರ್ಮ್ ಕೊಟ್ಟಿದ್ದಾರೆ ಅಂದರೆ 3 ಟರ್ಮ್ನ ಬರ್ಕೊಂಡ್ಬಿಡ್ರಿ. 2:3 ಸಮಾನುಪಾತ 5:x ಅಂತ. ಆದ್ದರಿಂದ ಇನ್ನರ್ ಟರ್ಮು ಮತ್ತು ಔಟರ್ ಟರ್ಮ್ನ ಗುಣಾಕಾರ ಮಾಡಿರಿ. ಸೊ ನಮಗೇನಾಗುತ್ತೆ 2x = 5 × 3 = 15 ಅಂತ. ಆದ್ದರಿಂದ x = ನಮಗೇನು ಸಿಗುತ್ತೆ 15/2 ಅಂತ. ಈ ಥರ ನಮಗೆ ಮಾಡಬೇಕು. ಸೊ ಇವು ನಮ್ಮ 4 ಕೇಸುಗಳು ಗೊತ್ತಾಯ್ತು ಅಂದರೆ ನಾವೇನು ಮಾಡೋದು, ಇದು ಫಸ್ಟ್ ಪ್ರೊಪೋರ್ಷನ್ ಕೊಟ್ಟಾಗ ಯಾವ ಥರ ಮಾಡೋದು, ಸೆಕೆಂಡ್ ಪ್ರೊಪೋರ್ಷನ್ ಕೊಟ್ಟಾಗ ಯಾವ ಥರ ಮಾಡೋದು, ಮತ್ತು ಥರ್ಡ್ ಪ್ರೊಪೋರ್ಷನ್ ಕೇಳಿದಾಗ ಯಾವ ಥರ ಮಾಡೋದು, ಫೋರ್ತ್ ಪ್ರೊಪೋರ್ಷನ್ ಕೇಳಿದಾಗ ಯಾವ ಥರ ಮಾಡೋದು ಅಂತ ನಿಮಗೆ ಇದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇತ್ತಂದರೆ ನೀವು ಈಸಿಯಾಗಿ ಮಾಡ್ಬೋದು ಫಸ್ಟ್ ಕಾನ್ಸೆಪ್ಟನ್ನ. ಸೊ ಅದರ ರಿಲೇಟೆಡೇ ಇರೋದು. ನಾನು ನೀವು ನಿಮಗೆ 4 ಟೈಪ್ಗಳಲ್ಲಿ ತೋರಿಸಿದ್ರಲ್ಲ ಇದೇ ಟೈಪಲ್ಲಿ ಪ್ರಾಬ್ಲಮ್ಸ್ಗಳು ಕೇಳ್ತಾರೆ. ಸೊ ಲೆಟ್ ಸ್ಟಾರ್ಟ್ ವಿತ್ ದಿ ಫಸ್ಟ್ ಪ್ರಾಬ್ಲಮ್. ಏನೇನಿದೆ ನೋಡೋಣ ಅಂತ. ಸೊ ನೋಡಿ ಇಲ್ಲಿ ಫಸ್ಟ್ನೇದಾಗಿ ಏನು ಕ್ವಶನ್ ಕೇಳಿದ್ದಾರೆ ಅಂದರೆ ದ ಫಸ್ಟ್ ಪ್ರೊಪೋರ್ಷನಲ್ ಆಫ್ 3 ನಂಬರ್ಸ್ 6, 12 ಆ್ಯಂಡ್ 24 ಅಂತ. ನಾನು ನಿಮ್ಗೆ ಹೇಳಿದ್ನಲ್ಲ ಟೋಟಲ್ ನಮ್ಗೆ ಎಷ್ಟು ಟರ್ಮ್ಗಳಿರ್ತಾವೆ. ಸೊ ಪ್ರೊಪೋರ್ಷನಲ್ಲಿ ನಮಗೆ ಟೋಟಲ್ ಆಗಿ 4 ಟರ್ಮ್ ಇರ್ತಾವೆ. A:, B ಸಮಾನುಪಾತ C C:D ಅಂತ. ಅದರಲ್ಲಿ ನಮಗೇನು ಕೊಟ್ಟಿದ್ದಾರೆ ಅವರು ಫಸ್ಟ್ ಪ್ರೊಪೋರ್ಷನಲ್ ನಂಬರ್ ಕಂಡುಹಿಡಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಪ್ರೊಪೋರ್ಷನಲ್ ನಂಬರ್ ಗೊತ್ತಿಲ್ಲ ಅಂದರೆ ನಮಗೆ ಕಂಡುಹಿಡಿ ಅಂತ ಕೇಳಿದಾಗ ನಾವು ಗೊತ್ತಿಲ್ಲ ಅಂದರೆ ನಮಗೆ x ಅಂತ ಬರ್ಕೋಬೇಕು. ಆ್ಯಸ್ ಇಟ್ ಈಸ್ x ಅಂತ ಬರ್ಕೊಂಡು ಸೆಕೆಂಡ್ ಟರ್ಮ್ ಕೊಟ್ಟಿದ್ದಾರೆ. ಇಲ್ಲಿ ಸೆಕೆಂಡ್ ಟರ್ಮ್ ಏನಿದೆ x ಇದೆ. ಅದೇ ಥರ ಥರ್ಡ್ ಟರ್ಮ್ ಏನಿದೆ 12 ಇದೆ. ಅದೇ ಥರ ರೇಷಿಯೋ
ಫೋರ್ತ್ ಟರ್ಮ್ 24 ಅಂತ. ಸೊ ನಾನು ನಿಮ್ಗೆ ಏನು ಹೇಳಿದ್ದೆ, ಮಿಡ್ಲ್ ಟರ್ಮ್ನ ಗುಣಾಕಾರ ಮಾಡಿಕೊಂಡು ಮತ್ತು ಔಟರ್ ಟರ್ಮ್ನ ಗುಣಾಕಾರ ಮಾಡಿರಿ. ಆದ್ದರಿಂದ ಏನಾಗುತ್ತೆ ಎಕ್ಸ್ ಇಂಟು 24 ಈಸ್ ಈಕ್ವಲ್ ಟು, ಸೊ ಮಿಡ್ಲ್ ಟರ್ಮ್ ಗುಣಾಕಾರ ಮಾಡಿದರೆ 6 ಇಂಟು 12 ಅಂತ. ಮತ್ತು ಇಲ್ಲಿ ಕಡ್ತಾ ಹೋದರೆ ಕಡ್ತಾ ಹೊಡೆದು ಬಿಡಿ, 12 ಬಂದಲೇ 12 ಎರಡಲೇ ಕರೆಕ್ಟಲ್ಲ, 2 ಬಂದಲೇ 2 ಮೂರಲೇ. ಆದ್ದರಿಂದ ಫಸ್ಟ್ ಟರ್ಮ್ ವ್ಯಾಲ್ಯೂ ನಮಗೇನು ಬರುತ್ತೆ, ಎಕ್ಸ್ ಈಸ್ ಈಕ್ವಲ್ ಟು 3 ಬರುತ್ತೆ. ಸೊ ಇದೇ ನಮಗೆ ರೈಟ್ ಆನ್ಸರ್ ಆಗಿರೋದು. ಯಾವುದು? ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ನೀವು ಫಸ್ಟ್ ಟರ್ಮ್ನ ಈ ಥರ ಕಂಡುಹಿಡಿಯೋದು. ಸೊ ನೆಕ್ಸ್ಟ್ ಅದೇ ಥರನೇ. ಸೊ ನೆಕ್ಸ್ಟ್ ಅದೇ ಥರ ಕ್ವಶನ್ ಏನು ಕೊಟ್ಟಿದ್ದಾರೆ, ದ ಸೆಕೆಂಡ್ ಪ್ರೊಪೋರ್ಷನಲ್ ಆಫ್ ದಿ 3 ನಂಬರ್ಸ್ ಅಂತ. ಸೊ ಆಲ್ರೆಡಿ ನಮಗೆ 3 ನಂಬರ್ ಕೊಟ್ಟಿದ್ದಾರೆ, ಅದರಲ್ಲಿ ಸೆಕೆಂಡ್ ಪ್ರೊಪೋರ್ಷನ್ ಏನು ಬರುತ್ತೆ ಕಂಡುಹಿಡಿ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ ನಾವು ಸೆಕೆಂಡ್ ಪ್ರೊಪೋರ್ಷನ್ ಕಂಡುಹಿಡಿಯಬೇಕು. ನಾನು ನಿಮ್ಗೆ ಏನು ಹೇಳಿದ್ದೆ, ಸೆಕೆಂಡ್ ಟರ್ಮ್ ಇದ್ದಲ್ಲಿ ಅದನ್ನು ಎಕ್ಸ್ ಅನ್ನು ಬರ್ಕೊಂಡು ಉಳಿಕಿದ ಆ್ಯಸ್ ಇಟ್ ಇಸ್ ವ್ಯಾಲ್ಯೂಗಳನ್ನ ಬರ್ಕೊಂಡ್ಬಿಡಿ ಇಲ್ಲಿ. ಸೊ ಫಸ್ಟ್ ಟರ್ಮ್ ನಮ್ಗೆ ಕೊಟ್ಟಿದ್ದಾರೆ 28 ರೇಷಿಯೋ. ಸೆಕೆಂಡ್ ಟರ್ಮ್ ಕೇಳಿದಾಗ ನಾವೇನು ಮಾಡಬೇಕು, ಸೆಕೆಂಡ್ ಟರ್ಮ್ ಜಾಗದಲ್ಲಿ ಎಕ್ಸ್ ಅಂತ ಬರ್ಕೋಬೇಕು, ಸಮಾನುಪಾತ. ಮತ್ತು ಇಲ್ಲೇನಾಗುತ್ತೆ 4 ಥರ್ಡ್ ಟರ್ಮು, ಮತ್ತು ಫೋರ್ತ್ ಟರ್ಮ್ ಏನಾಗುತ್ತೆ, 5th ಆಗುತ್ತೆ, 5 ಆಗುತ್ತೆ. ಆದ್ದರಿಂದ ಮಿಡ್ಲ್ ಟರ್ಮ್ನ ಗುಣಾಕಾರ ಮಾಡ್ಕೊಂಡು ಮತ್ತು ಔಟರ್ ಟರ್ಮ್ನ ಗುಣಾಕಾರ ಮಾಡ್ಕೊಂಬಿಡಿ. ಏನಾಗುತ್ತೆ 28 ಇಂಟು 5 28 ಇಂಟು 5 ಈಸ್ ಈಕ್ವಲ್ ಟು ನಮ್ಗೆ ಏನು ಸಿಗುತ್ತೆ 4 ಇಂಟು ಎಕ್ಸ್. ಆದ್ದರಿಂದ 4 1 4 7 28. ಆದ್ದರಿಂದ ನಮಗೆ ಎಕ್ಸ್ ಈಸ್ ಈಕ್ವಲ್ ಟು ಏನು ಸಿಗುತ್ತೆ, ನಮಗೆ 35 ವ್ಯಾಲ್ಯೂ ಸಿಗುತ್ತೆ. ಸೊ ಸೆಕೆಂಡ್ ಟರ್ಮ್ ವ್ಯಾಲ್ಯೂ ನಮಗೆ ಏನಂತ ಬಂತು, ನಮಗೆ 35 ಇಸ್ ದಿ ರೈಟ್ ಆನ್ಸರ್, ಆಪ್ಷನ್ ನಂಬರ್ ಸಿ. ಸೊ ಪ್ರೊಪೋರ್ಷನಲ್ಲಿ ನಮಗೆ ಜಾಸ್ತಿ ಕಾನ್ಸೆಪ್ಟ್ಗಳು ಬರಲ್ಲ, ಏನಿಲ್ಲ ಸಿಂಪಲ್ ವೇಯಲ್ಲಿ ಇರುವಂಥದ್ದು ಪ್ರಾಬ್ಲಮ್ಸ್ಗಳು. ಸೊ ನಮಗೆ ಈ ಥರ ಪ್ರಾಬ್ಲಮ್ಸ್ಗಳೇ ಕೇಳ್ತಾರಲ್ಲ ಎಕ್ಸಾಮಲ್ಲಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಅದೇ ಥರನೇ ಫೈಂಡ್ ದಿ ಥರ್ಡ್ ಪ್ರೊಪೋರ್ಷನಲ್ ಅಂತ. ಥರ್ಡ್ ಪ್ರೊಪೋರ್ಷನಲ್ ಅಂದರೆ ನಾವು ಏನು ಮಾಡಬೇಕು ಅಂದರೆ, ಫಸ್ಟ್ನದಾಗ ನಮಗೆ ಒಂದನೇ ಟರ್ಮ್ ಕೊಟ್ಟಿದ್ದಾರೆ, 2ನೇ ಟರ್ಮ್ ಕೊಟ್ಟಿದ್ದಾರೆ. ಸೊ ಥರ್ಡ್ ಟರ್ಮ್ ಗೊತ್ತಿಲ್ಲ ಅಂದರೆ ಅದು ನೆಕ್ಸ್ಟ್ ಅಂತ ಬರ್ಕೋಬೇಕು. 4th ಟರ್ಮ್ ಕೊಟ್ಟಿದ್ದನ್ನು ಆ್ಯಸ್ ಇಟ್ ಈಸ್ ಬರ್ಕೋಬೇಕು. ಆದ್ದರಿಂದ 9:7 ಸಮಾನುಪಾತ. ಸೊ ಇಲ್ಲಿ ಎಕ್ಸ್ ಥರ್ಡ್ ಟರ್ಮ್ ಅಂದರೆ ನನಗೆ ಗೊತ್ತಿಲ್ಲ ಅಂದರೆ ಎಕ್ಸ್ ಅಂತ ಬರ್ಕೊಂಬಿಡಿ ಅದ್ರ ಜಾಗದಲ್ಲಿ. ಅದರಿಂದ ಮತ್ತೇನಾಗುತ್ತೆ ರೇಷಿಯೋ 14 ಅಂತ. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ಇಲ್ಲಿ, ಸೊ ಇದನ್ನು ಗುಣಾಕಾರ ಮಾಡಿ ಮತ್ತು ಇದನ್ನು ಗುಣಾಕಾರ ಮಾಡಿ. ಸೊ ಏನಾಗುತ್ತೆ ನಿಮಗೆ 9 ಇಂಟು 14 ಈಸ್ ಈಕ್ವಲ್ ಟು 7 ಇಂಟು ಎಕ್ಸ್. ಅವಾಗ 7 1 7 2 14. ಸೊ ಎಕ್ಸ್ ಈಸ್ ಈಕ್ವಲ್ ನಮ್ಗೆ ಏನು ಸಿಗುತ್ತೆ 9 2 18. ಸೊ ನಮಗೆ ಥರ್ಡ್ ಟರ್ಮ್ ಯಾವ್ದು ಇರುತ್ತೆ 18 ಇಸ್ ದಿ ರೈಟ್ ಆನ್ಸರ್, ಆಪ್ಷನ್ ನಂಬರ್ ಎ. ಸೊ ಇನ್ಕೇಸ್ ನಾನೇನಾದರೂ ನಿಮ್ಮ ಎಕ್ಸಾಮ್ದಲ್ಲಿದ್ದರೆ ಸೊ ನಾನು ಈ ಥರ ಬರ್ಕೊತಿರ್ಲಿಲ್ಲ, ಡೈರೆಕ್ಟಾಗಿ ನಮಗೆ ಥರ್ಡ್ ಟರ್ಮ್ ಕೇಳಿದಾಗ ಏನು ಮಾಡ್ತಿದ್ದೆ, ಇದನ್ನು ಗುಣಾಕಾರ ಇದನ್ನು. ಸೊ ಇಲ್ಲೇ ಕ್ವಶನ್ದಾಗೆ ನಾವು ನೋಡಿ ಮಾಡ್ಕೊಂಡ್ಬಿಡ್ತಿದ್ವಿ. ಸೊ ಇಲ್ಲಿಂದ ಇದಕ್ಕೆ ಕಡ್ತಾ ಹೊಡೆದು ಡೈರೆಕ್ಟಾಗಿ ಮಾಡ್ತಿದ್ವಿ. ಬಟ್ ನಿಮಗೆ ಇಲ್ಲಿ ತಿಳಿಸಿ ಹೇಳಬೇಕಲ್ಲ, ಅದಕ್ಕೆ ನಾನು ಈ ಥರ ಬರೀತೀನಿ. ಎಕ್ಸಾಮಲ್ಲಿ ಆದರೆ ಡೈರೆಕ್ಟಾಗಿ ಇಲ್ಲಿಂದಲೇ ಕ್ವಶನಲ್ಲಿ ಸಾಲ್ವ್ ಮಾಡ್ತೀವಿ ನಾವು. ಈ ಥರ ಬರೆದು ಮತ್ತು ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ ನಮಗೆ. ಅಂದರೆ ಇಲ್ಲಿ ಕ್ಯಾಲ್ಕುಲೇಷನ್ ಜಾಸ್ತಿ ಪಾರ್ಟೇ ಇಲ್ಲ, ಇಲ್ಲಿ ಸಿಂಪಲಾಗಿ ಈಸಿ ಆನ್ಸರ್ ತೆಗಿಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಅದೇ ಥರನೇ ಫೈಂಡ್ ದಿ ಫೋರ್ತ್ ಪ್ರೊಪೋರ್ಷನಲ್ ಟು ದಿ 4 9 16 ಅಂತ. ಸೊ ನಮಗೆ ಇಲ್ಲಿ 3 ನಂಬರ್ ಕೊಟ್ಟು ನಮಗೇನು ಕೇಳಿದರೆ ಇಲ್ಲಿ 4th ಟರ್ಮ್ನ ಕಂಡುಹಿಡಿದು ಕೊಟ್ಟಿದ್ದಾರೆ. ಸೊ 4th ಟರ್ಮ್ನ ಕಂಡುಹಿಡಬೇಕಂದ್ರೆ ಯಾವ ಥರ ಮಾಡಬೇಕು, ಸೇಮ್ ಆ್ಯಸ್ ಇಟ್ ಈಸ್ ಅದೇ ಥರನೇ 4:9 ಸಮಾನುಪಾತ 16. ಸೊ ರೇಷಿಯೋ ಎಕ್ಸ್ ಅಂತ. ನಮಗೆ 4th ಟರ್ಮ್ ಗೊತ್ತಿಲ್ಲ ಅಂದರೆ ಎಕ್ಸ್ ಅಂತ ಬರ್ಕೋಬೇಕು. ನಾನು ನಿಮ್ಗೆ ಹೇಳಿದ್ದೆ ಫಸ್ಟ್ನದಾಗಿ ಎ ರೇಷಿಯೋ ಬಿ ಸಮಾನುಪಾತ ಸಿ ಮತ್ತು ಡಿ ಅಂತ. ಇವು ಎರಡು ಔಟರ್ ಟರ್ಮ್ ಆದರೆ ಇವು ಮಿಡ್ಲ್ ಟರ್ಮ್. ಆದ್ದರಿಂದ ಇದು ಫಸ್ಟ್ ಟರ್ಮು, ಇದು ಸೆಕೆಂಡ್ ಟರ್ಮು, ಇದಕ್ಕೆ ಥರ್ಡ್ ಟರ್ಮ್ ಅಂತಂತಾರೆ, ಇದಕ್ಕೆ ಮತ್ತು 4th ಟರ್ಮ್ ಅಂತ. ಸೊ ನೀವು ಇದರ ಬಗ್ಗೆ ನಿಮಗೆ ನಾಲೆಜ್ ಇತ್ತು ಅಂದರೆ ನೀವು ಈಸಿಯಾಗಿ ಮಾಡ್ತಿರಲಿ. ಆದ್ದರಿಂದ ಇದನ್ನು ಗುಣಾಕಾರ ಮಾಡಿ ಮತ್ತು ಇದನ್ನು ಗುಣಾಕಾರ ಮಾಡಿ. ಸೊ 4 ಇಂಟು ಎಕ್ಸ್ 4x ಈಸ್ ಈಕ್ವಲ್ ಟು 9 ಇಂಟು 16. ಆದ್ದರಿಂದ 4 1 4 4 16. ಸೊ ಎಕ್ಸ್ ಈಸ್ ಈಕ್ವಲ್ ಟು ನಮಗೆ ಏನು ಸಿಗುತ್ತೆ 36 ಈಸ್ ದಿ ರೈಟ್ ಆನ್ಸರ್. ಸೊ 4th ಪ್ರೊಪೋರ್ಷನಲ್ ಯಾವುದು 36 ಈಸ್ ದಿ ರೈಟ್ ಆನ್ಸರ್. ಬೇಕಿದ್ರೆ ನೀವು ಇದೇ 36ನ ಇಲ್ಲಿ ಹಾಕಿ ನೋಡಿ. ಸೊ ನಿಮ್ಗೇನಾಗುತ್ತೆ, ಇದು ನಾನು ನಿಮ್ಗೆ ಹೇಳಿದ್ನಲ್ಲ ಎ ಡಿ ಈಸ್ ಈಕ್ವಲ್ ಟು ಸಿ ಬಿ ಅಂತ ಬರುತ್ತೆ ಅಂತ ಹೇಳಿದ್ನಲ್ಲ. ಸೊ ಇದೇ ನಮಗೇನಾಗುತ್ತೆ ಸ್ಯಾಟಿಸ್ಫೈ ಆಗುತ್ತೆ. ಯಾಕಂದರೆ ಇಲ್ಲಿ ಫಸ್ಟ್ ಲಾಸ್ಟ್ ಟರ್ಮ್ದು ಗುಣಾಕಾರ ಮಿಡ್ಲ್ ಟರ್ಮ್ದು ಗುಣಾಕಾರಕ್ಕೆ ಸಮ ಆಗಿರುತ್ತೆ ಅಂತ ಹೇಳಿದ್ದೆ ನಾನು, ಕರೆಕ್ಟಲ್ಲ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅದೇ ಥರ ನೋಡಿ. ಸೊ ಏನಿಲ್ಲ, ನಾವು ಇಲ್ಲಿ ತನಕ 4th ಪ್ರೊಪೋರ್ಷನಲ್, ಫಸ್ಟ್ ಪ್ರೊಪೋರ್ಷನಲ್, ಸೆಕೆಂಡ್ ಪ್ರೊಪೋರ್ಷನಲ್, ಥರ್ಡ್ ಪ್ರೊಪೋರ್ಷನಲ್, 4th ಪ್ರೊಪೋರ್ಷನಲ್ ಹೆಂಗೆ ಕಂಡುಹಿಡಿಯೋದು ಗೊತ್ತಾಯಿತು. ಸೊ ಇದಾದಮೇಲೆ ಒಂದು ಸ್ವಲ್ಪ ಎಕ್ಸ್ಟ್ರಾ ರಿಲೇಟೆಡ್ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಯಾವ ಥರ ಅಂದರೆ ನಿಮ್ಗೆ ಇದೇ ಥರ ಎಕ್ಸಾಂಪಲ್ ಕೇಳ್ತಾರೆ ಏನಂತ, ಫೈಂಡ್ ದ ರೇಷಿಯೋ ಬಿಟ್ವೀನ್ ದಿ 4th ಪ್ರೊಪೋರ್ಷನಲ್ ಅಂತ. ಈ ನಂಬರ್ದು 4th ಪ್ರೊಪೋರ್ಷನಲ್ ಕಂಡುಹಿಡ್ರಿ ಮತ್ತು ಈ ನಂಬರ್ಗಳದನ್ನು 4th ಪ್ರೊಪೋರ್ಷನಲ್ ಕಂಡುಹಿಡಿದು ನೀವೇನು ಮಾಡಿರಿ ರೇಷಿಯೋಗಳನ್ನು ಬರೀರಿ ಅಂತ ಕೊಟ್ಟಿದ್ದಾರಲ್ಲಿ. ಸೊ ಫಸ್ಟ್ನೇದಾಗಿ ನಾವು ಈ ಟರ್ಮ್ದ ರೇಷಿಯೋ ಇದು ಈ ಟರ್ಮ್ದ 4th ಪ್ರೊಪೋರ್ಷನಲ್ ಕಂಡುಹಿಡ್ರಿ ಇಲ್ಲಿ. ಸೊ ಏನು ಬರುತ್ತೆ 42 ರೇಷಿಯೋ 56 ಸಮಾನುಪಾತ 63. ಸೊ ರೇಷಿಯೋ
ಎಕ್ಸ್ ಅಂತ ನಮಗೆ ಫೋರ್ತ್ ಪ್ರೊಪೋರ್ಷನಲ್ ನಂಬರ್ ಕಂಡುಹಿಡಬೇಕು. ಸೊ ಆದ್ದರಿಂದ ಇದನ್ನು ಮತ್ತು ಇದನ್ನು ಗುಣಾಕಾರ ಮಾಡಿರಿ. ಸೊ ಏನಾಗುತ್ತೆ 42 ಎಕ್ಸ್ ಈಸ್ ಈಕ್ವಲ್ ಟು 56 × 63 ಅಂತ. ಆದ್ದರಿಂದ 7 6 42, 7 8 56 ಕರೆಕ್ಟಲ್ಲ. ಮತ್ತು ಇದನ್ನು ಇನ್ನು ಕಡಿತ ಹೊಡೆದ್ರೆ ಮತ್ತೇನು ಸಿಗುತ್ತೆ ನಮಗೆ 2 3 2 4 ಮತ್ತು 3 1 3 21. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ನಮಗೇನು ಸಿಗುತ್ತೆ ಇಲ್ಲಿ 84 ಇಸ್ ದಿ ರೈಟ್ ಆನ್ಸರ್. ಸೊ ನಮಗೆ ಇದರದ್ದು ಒಂದು ವ್ಯಾಲ್ಯೂ ಬಂತು ಕರೆಕ್ಟಲ್ಲ. ಸೊ ಇದರದ್ದೊಂದು ವ್ಯಾಲ್ಯೂ ಬಂತು. ಆಮೇಲೆ ಅದೇ ಥರ ಇನ್ನೊಂದ್ರದ್ದು ಏನು ಕೊಟ್ಟಿದ್ದಾರಲ್ಲಿ 189 ರೇಷಿಯೋ 279 ಸಮಾನುಪಾತ 153 ರೇಷಿಯೋ ಇಲ್ಲಿ y ಅಂತ ಬರ್ತಾರೆ, ಯಾಕಂದರೆ ಆಲ್ರೆಡಿ ನಾವು ಎಕ್ಸ್ ಅಂತ ತೊಗೊಂಡಿವಿ. ಸೊ ಅದರಿಂದ ಇದನ್ನು ಗುಣಾಕಾರ ಮತ್ತು ಇದನ್ನು ಗುಣಾಕಾರ ಮಾಡಿರಲಿ. ಸೊ ನಮಗೇನು ಸಿಗುತ್ತೆ ಇಲ್ಲಿ 189 × y ಈಸ್ ಈಕ್ವಲ್ ಟು 273 × 153 ಅಂತ. ಸೊ ನೀವು ಇಲ್ಲಿ ಕಡಿತ ಹೊಡೆದ್ರೆ ನಿಮ್ಗೇನು ಸಿಗುತ್ತಾ, ಸೊ ನೋಡಿ ಇಲ್ಲಿ 9 2 18 9 1. ಸೊ ಮತ್ತೆ ಇದೇನಾಗುತ್ತೆ 9 1 9 7 63 ಕರೆಕ್ಟಲ್ಲ. ಮತ್ತು ನಿಮ್ಗೇನು ಸಿಗುತ್ತೆ ಇಲ್ಲಿ 3 7 21. ಮತ್ತೇನಾಗುತ್ತೆ 3 9 27 3 1 3. ಮತ್ತು ಇದು ಯಾವ ಮಗ್ಗಿಂದ ಹೋಗುತ್ತಾ ಇಲ್ಲಿ ನೋಡಿ 7 1 7 1 7 3 21. ಸೊ ನಿಮಗೆ ಇಲ್ಲಿ y ಈಸ್ ಈಕ್ವಲ್ ಟು ಏನು ಬರುತ್ತೆ, y ಈಸ್ ಈಕ್ವಲ್ ಟು ಏನಿದೆ ಇಲ್ಲಿ 13 × 17 ಅಂತ. ಸೊ ಇದನ್ನು ಅಷ್ಟೇ ಬರ್ಕೊಂಬಿಡಿ, ಇದನ್ನೇನು ನೀವು ಗುಣಾಕಾರ ಮಾಡೋದು ಬೇಕಾಗಿಲ್ಲ. ಸೊ ಇಷ್ಟು ಬರೆದ್ಮೇಲೆ ನಮಗೇನಂತ ಕೇಳಿದಾರೆ ಅಂದರೆ ಇದನ್ನು ಬೇಕಿದ್ರೆ ಈ ಕಡೆ ಬರೀತೀನಿ ನೋಡ್ರಿ ಒಂದು ನಿಮಿಷ. ಸೊ ಇಲ್ಲಿ ನಮಗೇನು ಸಿಗ್ತಿಲ್ಲ y ಈಸ್ ಈಕ್ವಲ್ ಟು 17 × 13 ಬಂತು. ಇದನ್ನು ಆ್ಯಸ್ ಇಟ್ ಈಸ್ ಅಷ್ಟೇ ಬರ್ಕೊಂಬಿಡಿ, ಯಾಕಂದ್ರೆ ನಾವು ಕಡಿತ ಹೊಡೆದು ಬೇಕಾಗಿಲ್ಲ, ಮತ್ತು ಇಲ್ಲಿ ಕಡಿತ ಹೊಡಿಬೇಕಾಗುತ್ತೆ. ಆದ್ದರಿಂದ ನಮಗೇನು ಕೇಳಿದ್ರೆ ಇವೆರಡರದ ರೇಷಿಯೋಗಳು ಕೇಳಿದಾರೆ ಇಲ್ಲಿ. ಸೊ ರೇಷಿಯೋ ಕಂಡುಹಿಡಬೇಕಂದ್ರೆ x/y ಅಂತ ಕರೆಕ್ಟಲ್ಲ. x/y, ಎಕ್ಸ್ ವ್ಯಾಲ್ಯೂ ಏನಿದೆ 84, ಅದೇ ಥರ y ವ್ಯಾಲ್ಯೂ ಏನಿದೆ 17 × 13 ಅಂತ. ಸೊ ನಿಮಗೆ ಇಲ್ಲಿ ಕಡಿತ ಹೋಗುತ್ತಾ ನೋಡ್ರಿ ಇಲ್ಲಿ ಯಾವ ಮಗ್ಗಿಯಿಂದ ಕಡಿತ ಹೋಗುತ್ತಂತ. ಸೊ ಕಡಿತ ಹೋದರೆ ನಿಮಗೆ ಕಡಿತ ಬರೀರಿ, ಕಡಿತ ಹೋಗ್ಲಿಕ್ಕಂದ್ರೆ ಏನಾಟ್ರಿ ನೀವು ಡೈರೆಕ್ಟಾಗಿ ಬರೀರಿ. ಸೊ ಯಾವ ಮಗ್ಗಿಯಿಂದ ಹೋಗ್ಬೋದು ಇದು 84 / 17 × 13 ಅಂತ. ಸೊ ಯಾವ ಮಗ್ಗಿಯಿಂದ ಹೋಗಲ್ಲ ಅಂತಂದರೆ ಆ್ಯಸ್ ಇಟ್ ಈಸ್ ಏನು ಮಾಡಿರಿ x/y ಈಸ್ ಈಕ್ವಲ್ ಟು 84 / ಇದನ್ನು ಗುಣಾಕಾರ ಮಾಡಿರಿ. 13 7 91 9 ಕೈಯಲ್ಲ 13 1 13. ಸೊ ಇದೇನಾಗುತ್ತೆ 9 + 13 ಏನಾಗುತ್ತೆ 22. ಆದ್ದರಿಂದ x/y ವ್ಯಾಲ್ಯೂ ಈಸ್ ಈಕ್ವಲ್ ಟು ಏನಾಗುತ್ತೆ 84 / 221 ಇಸ್ ದಿ ರೈಟ್ ಆನ್ಸರ್. ಯಾವುದು ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್. ಕೆಲವೊಂದು ಸಲ ನಿಮಗೆ ಕಡಿತ ಹೋದರೆ ಸಿಂಪ್ಲಿಫೈ ಮಾಡಿ ಬರೀರಿ, ಇಲ್ಲ ಇಲ್ಲಿ ಕಡಿತ ಹೋಗಲ್ಲ ಅಂದರೆ ಆ್ಯಸ್ ಇಟ್ ಈಸ್ ಅಷ್ಟನ್ನೇ ಗುಣಾಕಾರ ಮಾಡಿಟ್ರೆ ಆಯಿತು. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನಮಗೆ ಇಷ್ಟು ಏನಾಯಿತು 3 ನಂಬರ್ಸ್ಗಳನ್ನ ಕೊಟ್ಟಾಗ ಯಾವ ಥರ ನಾವು ಪ್ರಪೋರ್ಷನ್ ಕಂಡುಹಿಡಿಯೋದು ಗೊತ್ತಾಯಿದೆ. ಈಗ ನಮಗೆ 3 ನಂಬರ್ಸ್ ಕೊಟ್ಟಾಗ ಪ್ರಪೋರ್ಷನ್ ಕಂಡುಹಿಡಿಯೋದು ಗೊತ್ತಾಯಿತು. ಅದೇ ಥರ ನಮಗೆ 2 ನಂಬರ್ಸ್ ಕೊಟ್ಟಾಗ ಯಾವ ಥರ ಪ್ರಪೋರ್ಷನ್ ಕಂಡುಹಿಡಿಯೋದು ಅಂತ ಒಂದು ಕಾನ್ಸೆಪ್ಟು. ಸೊ ಅದನ್ನು ಹೆಂಗೆ ಮಾಡೋದಪ್ಪ ಅಂದರೆ ಈಗ ನಮಗೆ ಟೋಟಲ್ ಆಗಿ ನಾನು ನಿಮ್ಗೆ ಹೇಳಿದ್ದೆ ಟೋಟಲ್ ಟರ್ಮ್ಗಳು ಎಷ್ಟಿರ್ತಾವೆ ನಮಗೆ ಇಲ್ಲಿ ಪ್ರಪೋರ್ಷನಲ್ಲಿ 4 ಟರ್ಮ್ಸ್ ಇರ್ತವೆ ಅಂತ ಹೇಳಿದ್ದೆ. A ರೇಷಿಯೋ B ರೇಷಿಯೋ C ರೇಷಿಯೋ D ಅಂತ. ಈಗ ಇದರಲ್ಲಿ ಏನು ಮಾಡಿದ್ದಾರೆ ಅವರು ಅವಾಗ 3 ನಂಬರ್ಸ್ ಕೊಟ್ಟಾಗ ಅಂತ ಮಾಡಿದರೆ ಒಂದರಲ್ಲಿ ನಾವು ಎಕ್ಸ್ ಅಂತ ಬರ್ಕೊತೀವಿ. ಈಗ 2 ನಂಬರ್ಸ್ ಕೊಟ್ಟಾಗ ಯಾವ ಥರ ಮಾಡೋಕಂದರೆ ಇದರಲ್ಲಿ ನಮಗೇನು ಕೊಡ್ತಾರೋ 2 ನಂಬರ್ ಕೊಡ್ತಾರೆ ಯಾವುದಾದ್ರು ಅಂತ 2 ಮತ್ತು 4. ಇದರದ್ದೇನು ಮಾಡ್ಬೇಕು ನಾವು ಇದರದ್ದು 2 ನಂಬರ್ ಕೊಟ್ಟಾಗ ಪ್ರಪೋರ್ಷನ್ ಕಂಡುಹಿಡಿಯೋದು ಅಂತ ಕೇಳ್ತಾರಲ್ಲಿ. ಸೊ ಈ ಥರ ಕೊಟ್ಟಾಗ ಹೆಂಗೆ ಮಾಡೋದಪ್ಪ ಅಂತಂದರೆ ಸೊ ನೀವು ಫಸ್ಟ್ನೇದಾಗಿ ಏನು ಮಾಡ್ಬೇಕಂದ್ರೆ ಈಗ 2 ಮತ್ತು 4 ಅಂತ ಕೊಟ್ಟಿದ್ದಾರೆ ಅಂದರೆ ನೀವೇನು ಮಾಡಬೇಕು ಫಸ್ಟ್ ಪ್ರಪೋರ್ಷನ್ ಕಂಡುಹಿಡಿಯೋದು ಅಂತ ಕೊಟ್ಟಾಗ ಏನು ಮಾಡಬೇಕು ನಾವು ಇಲ್ಲಿ ಎಕ್ಸ್ ಅಂತ ಬರ್ಕೋಬೇಕು ರೇಷಿಯೋ. ಸೊ ಎರಡನ್ನು ಏನು ಮಾಡಬೇಕು ಡಬಲ್ ಸರಿ ಬರೀಬೇಕು. ಸೊ ಡಬಲ್ ಸರಿ ಸಮಾನುಪಾತ 2 ರೇಷಿಯೋ 4 ಅಂತ ಈ ಥರ ಬರೀಬೇಕು. ಆದ್ದರಿಂದ ಇದು ಗುಣಾಕಾರ ಮಾಡಿ ಇದು ಗುಣಾಕಾರ ಆಗುತ್ತೆ. ನಮಗೆ ಎಕ್ಸ್ ಈಸ್ ಈಕ್ವಲ್ ಏನಾಗುತ್ತೆ 4/4 ಅಂದರೆ 1 ಆಗುತ್ತೆ. ಸೊ ಈ ಥರ ಕೊಟ್ಟಾಗ ಯಾವ ಥರ ಮಾಡೋದಂದರೆ ಇಲ್ಲಿನೂ ಕೂಡ ನಿಮ್ಗೆ ಏನಾಗುತ್ತೆ ಒಂದು 3 ಕಾನ್ಸೆಪ್ಟ್ಗಳು ಬರ್ತವೆ, ಅಂದರೆ 3 ಕೇಸ್ಗಳು ಬರ್ತವೆ. ಯಾವ ಥರ ಕೇಸಪ್ಪ ಅಂದರೆ ಈಗ ಇನ್ ಕೇಸ್ ನಿಮಗೆ ಎಕ್ಸಾಂಪಲ್ ಈಗ ನಿಮಗೆ 3 ಮತ್ತು 5ಗಳು ಕೊಟ್ಟಿದ್ದಾರೆ ಅಂತ ತಿಳ್ಕೊರೆ 3 ಮತ್ತು 5. ಸೊ 3 ಮತ್ತು 5 ಎರಡು ಟರ್ಮ್ ಕೊಟ್ಟಾಗ ನಮಗೆ ಇದರದ್ದು 3 ಮತ್ತು 5 2 ನಂಬರ್ಸ್ ಕೊಟ್ಟಾಗ ಇದರ ಪ್ರಪೋರ್ಷನ್ ಏನೇನಾಗುತ್ತೆ ಕಂಡುಹಿಡಿ ಅಂತ ಕೇಳಿದಾಗ ಫಸ್ಟ್ನೇದಾಗಿ ಕೇಸ್ ನಂಬರ್ 1 ಫಸ್ಟ್ ಪ್ರಪೋರ್ಷನ್ ಕಂಡುಹಿಡಿ ಅಂತ ಕೇಳಿದ್ರಪ್ಪ ಇನ್ ಕೇಸ್. ಸೊ ಫಸ್ಟ್ ಪ್ರಪೋರ್ಷನ್ ಕಂಡುಹಿಡಿ ಅಂತ ಕೊಟ್ಟಾಗ ನಾವೇನು ಮಾಡಬೇಕು ಅಂದರೆ ಫಸ್ಟ್ ಪ್ರಪೋರ್ಷನ್ ಕಂಡುಹಿಡಿ ಅಂತ ಕೇಳಿದಾಗ ನಾವೇನು ಮಾಡಬೇಕು ಅಂದರೆ ಫಸ್ಟ್ ಪ್ರಪೋರ್ಷನ್ ನಮಗೆ ಗೊತ್ತಿಲ್ಲ ಅಂದರೆ ಎಕ್ಸ್ ಅಂತ ಬರ್ಕೊಡಿ ರೇಷಿಯೋ ಕರೆಕ್ಟಲ್ಲ. ಆಮೇಲೆ ಇಲ್ಲಿ 2 ಟರ್ಮ್ ಕೊಟ್ಟಿದ್ದಾರೆ 2 ಟರ್ಮ್ ಕೊಟ್ಟಿದ್ದಾರೆ ಇದು ಫಸ್ಟ್ ಟರ್ಮ್ ಇರುತ್ತಲ್ಲ ಅದನ್ನು ಡಬಲ್ ಸರಿ ಬರ್ಕೋಬೇಕು. ನಮಗೇನು ಕೇಳಿದಾರಲ್ಲಿ ಫಸ್ಟ್ ಪ್ರಪೋರ್ಷನ್ ಕಂಡುಹಿಡಿ ಅಂತಿದ್ದಾರೆ. ಫಸ್ಟ್ ಜಾಗದಲ್ಲಿ ನಾವು ಈಗ ನಮಗೆ ಟೋಟಲ್ 4 ಟರ್ಮ್ ಇರ್ತವೆ ಇಲ್ಲಿ ಕರೆಕ್ಟಲ್ಲ 4 ಟರ್ಮ್. ಒಂದು ನಿಮಿಷ ಇನ್ನೊಂದು ಸರಿ ಬರ್ತೀನಿ.
ಸೊ ನಮಗೆ ಫಸ್ಟ್ 4 ಟರ್ಮ್ನ ಕಂಡಿಡಿ ಅಂತಂದಾಗ ನಮಗೆ ಪ್ರೊಪೋರ್ಷನಲ್ ಎಷ್ಟು ಇರೋದು ಟರ್ಮ್ಗಳು 4 ಟರ್ಮ್. ಅದರಲ್ಲಿ ಫಸ್ಟ್ ಟರ್ಮ್ ಕಂಡಿಡಿ ಅಂತಂದರೆ ನಾವು ಫಸ್ಟ್ ಟರ್ಮ್ ಜಾಗದಲ್ಲಿ ಏನು ಮಾಡ್ಬೋದು, ಎಕ್ಸ್ ಅಂತ ಬರ್ಕೊಂಡಿವಿ. ಈಗ ಸೆಕೆಂಡ್ ಟರ್ಮ್ ಜಾಗದಲ್ಲಿ ಏನು ಮಾಡಬೇಕು, 3 ಅಂತ ಬರೀಬೇಕು. 3 ಸಮಾನುಪಾತ ಅದನ್ನೇನು ಮಾಡಬೇಕು, ಮತ್ತೊಂದು ಸರಿ ಸೇಮ್ ಬರೀಬೇಕು. ಯಾಕಂದರೆ ನಮ್ಗೆ ಕೊಟ್ಟಿರೋದು 2 ಟರ್ಮ್, ಆದ್ದರಿಂದ ಮತ್ತೆ 3:5 ಅಂತ. ಸೊ ಅದರಿಂದ ಇದು ಗುಣಾಕಾರ ಮಾಡಿ ಇದು ಗುಣಾಕಾರ ಮಾಡಿರಿ. ಸೊ ಏನಾಗುತ್ತೆ ನಿಮಗೆ, ಎಕ್ಸ್ ಇಂಟು 5 ಈಸ್ ಈಕ್ವಲ್ ಟು 3 ಸೊ ಎಕ್ಸ್ ಈಸ್ ಈಕ್ವಲ್ ನಮಗೆ ಏನು ಸಿಗುತ್ತೋ 9/5. ಇದು ಫಸ್ಟ್ ಪ್ರೊಪೋರ್ಷನ್ ಕೊಟ್ಟಾಗ. ಅದೇ ಥರ ನಮಗೆ ಸೆಕೆಂಡ್ ಪ್ರೊಪೋರ್ಷನ್ ಕೊಟ್ಟಾಗ ಯಾವ ಥರ ಮಾಡೋದಂತ, ಸೆಕೆಂಡ್ ಪ್ರೊಪೋರ್ಷನ್ ಕಂಡಿಡಿ ಅಂತ ಕೊಟ್ಟಾಗ. ಸೊ ಸೆಕೆಂಡ್ ಪ್ರೊಪೋರ್ಷನ್ ಕೇಳಿದಾಗ ನಮಗೆ ಸೆಕೆಂಡ್ ಪ್ರೊಪೋರ್ಷನ್ ಕಂಡಿಡಿ ಅಂತ ಕೇಳಿದಾಗ ಫಸ್ಟ್ ಟರ್ಮ್ ಜಾಗದಲ್ಲಿ ಏನಿತ್ತು, 3 ಇತ್ತು. ಸೊ 3 ಕರೆಕ್ಟಲ್ಲ, 3 ಅಂತ ಬರೆದ್ರಿ. ಆಮೇಲೆ ಏನು ಮಾಡ್ಬೇಕು ಅಂದ್ರೆ ನಾವು ಸೆಕೆಂಡ್ ಟರ್ಮ್ ನಮಗೆ ಗೊತ್ತಿಲ್ಲ ಅಂದರೆ ಏನು ಮಾಡ್ಬೇಕು, ಇದನ್ನು ಮತ್ತೆ 3 ಕಂಟಿನ್ಯೂ ಬರೀಬೇಕು. ಅಥವಾ 3:3. ಸೊ ಏನಾಗುತ್ತೆ ಮತ್ತೆ ಸಮಾನುಪಾತ. ಸೊ ಎಕ್ಸ್ ಮತ್ತು ರೇಷಿಯೋ 5 ಅಂತ ಕರೆಕ್ಟಲ್ಲ. ಸೊ ನಮಗೆ ಸೆಕೆಂಡ್ ಟರ್ಮ್ ಕೇಳಿದಾಗ ಅಂದರೆ ಸೆಕೆಂಡ್ ಟರ್ಮ್ ಜಾಗದಲ್ಲಿ ಮತ್ತೆ ಇಲ್ಲಿ ಒಂದು ಎಕ್ಸ್ ಬರ್ಕೋಬೇಕು. ಸರ್ ನಮಗೆ ಇಲ್ಲಿ ನೋಡಿ ಸೆಕೆಂಡ್ ಟರ್ಮ್ ಕೇಳಿದಾಗ ಅವಾಗ ಏನು ಮಾಡಬೇಕು, ಫಸ್ಟ್ ಟರ್ಮ್ ನಮಗೆ ಗೊತ್ತು 3 ಅಂತ, ರೇಷಿಯೋ ಎಕ್ಸ್ ಸೆಕೆಂಡ್ ಟರ್ಮ್ ಇದು ಗೊತ್ತಿಲ್ಲ ನಮಗೆ. ಅದೇ ಥರ ಸಮಾನುಪಾತ x:5 ಅಂತ ಈ ಥರ ಬರೀಬೇಕು. ಸೊ ಅವಾಗ ಇದನ್ನು ಗುಣಾಕಾರ ಮತ್ತು ಇದನ್ನು ಗುಣಾಕಾರ ಮಾಡಿರಿ. ಅವಾಗ ಏನಾಗುತ್ತೆ ನಮಗೆ, ಸೊ ಇಲ್ಲೇನಾಗುತ್ತೆ, x² = x × x² ಮತ್ತು 3 × 5 15 ಅಂತ ಡೈರೆಕ್ಟಾಗಿ ಬರಲಿ. ಇಲ್ಲಿ 15 ಅಂತ 15. ಆದ್ದರಿಂದ x ನಮ್ಗೆ ಏನು ಸಿಗುತ್ತೆ, √15 ಅಂತ ಕರೀತಾರೆ. ಸೊ ಇದನ್ನು ಕೆಲವೊಂದು ಟೈಮ್ ಏನಂತಂದರೆ ಸೆಕೆಂಡ್ ಪ್ರೊಪೋರ್ಷನ್ ಕಂಡಿಡಿ ಅಂತಂದರೆ ಇದನ್ನೇನು ಇನ್ನೊಂದು ಟೈಮ್ ಏನಂತಾರೆ ಮೀನ್ ಪ್ರೊಪೋರ್ಷನ್ ಕೂಡ ಇದಕ್ಕೆ ಕರೀತಾರೆ. ಸೊ ಇದನ್ನೇನಂತಾರೆ ಮೀನ್ ಪ್ರೊಪೋರ್ಷನ್ ಕೂಡ ಕರೀತಾರೆ, ಇದನ್ನು ಮೀನ್ ಪ್ರೊಪೋರ್ಷನ್ ಅಂತ. ಅದೇ ಥರ ಇನ್ನೊಂದಿರೋದು ಥರ್ಡ್ ಕೇಸ್ ಏನಂತ, ನಮಗೆ ಥರ್ಡ್ ಪ್ರೊಪೋರ್ಷನ್ ಕಂಡಿಡಿ ಅಂತ ಕೊಟ್ಟಾಗ ಹೆಂಗೆ ಮಾಡೋದು ಅಂತಾರೆ. ಸೊ ನಾನು 3 ನಂಬರ್ಸ್ ಕೊಟ್ಟಾಗ ಯಾವ ಥರ ಮಾಡೋದು ಅಂತ ಆಲ್ರೆಡಿ ಹೇಳಿದ್ದೀನಿ. ಸೊ 2 ನಂಬರ್ಸ್ ಕೊಟ್ಟಾಗ ಯಾವ ಥರ ಮಾಡೋದಂದರೆ ಇದು ಫಸ್ಟ್ ಕೇಸು ಮಾಡಿದ್ದೀನಿ, ಸೆಕೆಂಡ್ ಕೇಸ್ ಹೇಳಿದ್ದೀನಿ. ಅದೇ ಥರ ಥರ್ಡ್ ಕೇಸಲ್ಲಿ ಥರ್ಡ್ ಪ್ರೊಪೋರ್ಷನ್ ಕಂಡಿಡಿ ಅಂತ ಹೆಂಗೆ ಮಾಡೋದಂದರೆ ಫಸ್ಟ್ನೇದಾಗಿ ನಮಗೆ ಫಸ್ಟ್ ಟರ್ಮ್ ಗೊತ್ತು, ಅದಕ್ಕೆ 3 ಅಂತ ಬರೀಬೇಕು. ಅದೇ ಥರನೇ ಮತ್ತೆ ನಾವು ಏನು ಮಾಡಬೇಕು, ಸೆಕೆಂಡ್ ಟರ್ಮ್ ಏನಿದೆ ಇಲ್ಲಿ 5 ಇದೆ. ಸೊ ರೇಷಿಯೋ 5 ಮತ್ತು ಅದನ್ನು ಏನು ಮಾಡಬೇಕು, ಡಬಲ್ ಸರಿ ಬರೀಬೇಕು. ಯಾಕಂದರೆ ನಮಗೆ ಥರ್ಡ್ ಟರ್ಮ್ ಕಂಡುಹಿಡಬೇಕು. ಅದಕ್ಕೆ ಸಮಾನುಪಾತ ಏನಾಗುತ್ತೆ, ಇದು ಸಮಾನುಪಾತ 5 ಅನುಪಾತ ಎಕ್ಸ್ ಅಂತ. ಆದ್ದರಿಂದ ನಮಗೆ ಥರ್ಡ್ ಟರ್ಮ್ ಗೊತ್ತಿಲ್ಲ ಅಂದರೆ ಎಕ್ಸ್ ಬರಬೇಕು. ಸೊ ಇದನ್ನು ಗುಣಾಕಾರ ಮತ್ತು ಇದನ್ನು ಗುಣಾಕಾರ ಮಾಡಿರಿ. ಆದ್ದರಿಂದ ಏನಾಗುತ್ತೆ 3x = 5 × 5 25. ಸೊ x ನಮ್ಗೆ ಏನು ಸಿಗುತ್ತೆ 25/3 ಅಂತ ಕರೆಕ್ಟಲ್ಲ. ಇದು ಎಷ್ಟು ಆನ್ಸರ್ ಆಗಿರುತ್ತೆ. ಸೊ ನಾವು ಮೀನ್ ಪ್ರೊಪೋರ್ಷನ್ ಬಗ್ಗೆ ಸ್ವಲ್ಪ ಡೆಪ್ತಾಗಿ ನೋಡಬೇಕು. ಸೊ ಮೀನ್ ಪ್ರೊಪೋರ್ಷನ್ನ ನಾವು ನಥಿಂಗ್ ಬಟ್ ಇದಕ್ಕೆ ಏನಂತ ಇನ್ನೊಂದು ಹೆಸರು ಕರಿತೀವಿ, ಇದಕ್ಕೆ ಸೆಕೆಂಡ್ ಪ್ರೊಪೋರ್ಷನ್ ಕೂಡ ಕರಿತೀವಿ. ವೆನ್ 2 ನಂಬರ್ಸ್ ಆರ್ ಗಿವನ್ ಅಂತ. ಸೆಕೆಂಡ್ ಪ್ರೊಪೋರ್ಷನ್ ವೆನ್ 2 ನಂಬರ್ಸ್ ಆರ್ ಗಿವನ್. 2 ನಂಬರ್ಸ್ ಆರ್ ಗಿವನ್ ಅಂತ. ಸೊ ಇದಕ್ಕೆ 2 ನಂಬರ್ಸ್ ಕೊಟ್ಟಾಗ ಸೆಕೆಂಡ್ ಪ್ರೊಪೋರ್ಷನ್ ಕಂಡಿಡಿ ಅಂತ ಕೇಳಿದಾಗ ಅದಕ್ಕೆ ಇನ್ನೊಂದು ಹೆಸರು ಅಂತ ಮೀನ್ ಪ್ರೊಪೋರ್ಷನ್ ಕರೀತಾರೆ ಇಲ್ಲಿ. ಸೊ ಫಸ್ಟದಾಗಿ ನಮಗೆ ಪ್ರೊಪೋರ್ಷನಲ್ಲಿ ಎಷ್ಟು ಟರ್ಮ್ಗಳು ಇರೋದು, 4 ಟರ್ಮ್. ಎ ರೇಷಿಯೋ ಬಿ ಸಮಾನುಪಾತ C:D ಅಂತ. ಸೊ ನಮಗೆ ಫಸ್ಟ್ನೇದಾಗಿ ಏನು ಮಾಡ್ತಿದ್ವಿ, ನಾವು ಇಲ್ಲಿ ಬಿ ಮತ್ತು ಸಿನ ಗುಣಾಕಾರ ಮಾಡ್ತಿದ್ವಿ ಮತ್ತು ಎ ಮತ್ತು ಡಿನ ಗುಣಾಕಾರ ಮಾಡ್ತಿದ್ವಿ. ಅದರಿಂದ AD = BC ಅಂತ ಬರ್ತಿತ್ತು ಕರೆಕ್ಟಲ್ಲ ಇದು. ಬಟ್ ನಮಗೆ ಇಲ್ಲಿ ಮೀನ್ ಪ್ರೊಪೋರ್ಷನ್ ಸೆಕೆಂಡ್ ಟರ್ಮ್ ಕಂಡಿಡಿ ಅಂತ ಕೊಟ್ಟಾಗ ನಾವು ಅನ್ಬೇಕಂದ್ರೆ ಎ ರೇಷಿಯೋ. ಸೊ ಬಿನ ಆ್ಯಸ್ ಇಟ್ ಈಸ್ ಬರ್ತಿದ್ರಿ, ಈ ಸಿ ಜಾಗದಲ್ಲೂ ಕೂಡ ಮತ್ತೇನಾಗುತ್ತೆ ಬಿನೇ ಬರುತ್ತೆ ನಮಗೆ. ಆದ್ದರಿಂದ B ಅನುಪಾತ D ಅಂತ. ಆದ್ದರಿಂದ ಇದು ಗುಣಾಕಾರ ಮತ್ತು ಇದನ್ನು ಗುಣಾಕಾರ ಮಾಡಿರಿ. ಸೊ A × D AD ಆಯಿತು. ಮತ್ತೇನಾಗುತ್ತೆ B × B B² ಆಯಿತು. ಆದ್ದರಿಂದ B ನಾವೇನಾಗುತ್ತೆ √AD ಆಗುತ್ತೆ. ಸೊ √ED. ಸೊ ನಮಗೆ ಇದು ಇಂಪಾರ್ಟೆಂಟ್ ಆಗಿರೋದು. ಸೊ ನಿಮಗೆ ಕೆಲವೊಂದು ಟೈಮು 2 ಟರ್ಮ್ ಕೊಟ್ಟು ಮೀನ್ ಪ್ರೊಪೋರ್ಷನ್ ಕಂಡಿಡಿ ಅಂದರೆ, ಸೊ ನೀವೇನು ಮಾಡ್ಬೇಕಂದ್ರೆ ಆ ಕೊಟ್ಟಿರುವಂಥ 2 ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ಅದನ್ನು ರೂಟ್ ಅಪ್ಲೈ ಮಾಡಿಬಿಟ್ರೆ ನಮಗೆ ಈಸಿಯಾಗಿ ಮೀನ್ ಪ್ರೊಪೋರ್ಷನ್ ಸಿಗ್ಬಿಡುತ್ತೆ. ಸೊ ಅರ್ಥ ಆಯ್ತಲ್ಲ. ಈಗ ಇನ್ ಕೇಸ್ ನಾನು ನಿಮ್ಗೆ ಹೇಳಿದ್ದೆ ಎಕ್ಸಾಂಪಲ್ ಏನಂತ, 4 ಮತ್ತು 9 ಇದೆಯಪ್ಪ, ಇದರದ್ದು ಮೀನ್ ಪ್ರೊಪೋರ್ಷನ್ ಕಂಡಿಡಿ ಅಂದರೆ ನಾವೇನು ಮಾಡಬೇಕು ಡೈರೆಕ್ಟಾಗಿ. ಸೊ ಮೀನ್ ಪ್ರೊಪೋರ್ಷನ್ = √4 × 9 ಅಂತ ಡೈರೆಕ್ಟಾಗಿ ಬರ್ಕೊಂಬಿಡಿ ಇಲ್ಲಿ. ಸೊ ಮೀನ್ ಪ್ರೊಪೋರ್ಷನ್ ಸೊ √4 ವ್ಯಾಲ್ಯೂ ಏನು ಸಿಗುತ್ತೆ ನಮಗೆ 2 ಅಂತ. ಅದೇ ಥರ √9 ವ್ಯಾಲ್ಯೂ ಏನು ಸಿಗುತ್ತೆ 3 ಅಂತ. ಸೊ ಮತ್ತು ಇದನ್ನು ಗುಣಾಕಾರ ಮಾಡಿದ್ರೆ ನಮಗೆ ಸಿಗುತ್ತೆ 6 ಅಂತ. ಸೊ ಇಷ್ಟು ಆನ್ಸರ್ ಆಗಿರೋಂಥ. ಸೊ ನಮಗೆ ಎಕ್ಸಾಮಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ ಮೀನ್ ಪ್ರೊಪೋರ್ಷನ್. ಸೊ ಪ್ರತಿಯೊಂದು ಎಕ್ಸಾಮಲ್ಲಿ ಇದು ಮೀನ್ ಪ್ರೊಪೋರ್ಷನ್ ಕೇಳ್ತಾರೆ. ಸ್ವಲ್ಪ ಇದರ ಬಗ್ಗೆ ನಿಮಗೆ ಗಮನ ಇರಲಿ.
ಆದ್ದರಿಂದ ನಾನು ಮೀನ್ ಪ್ರಪೋರ್ಷನ್ ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅರ್ಥ ಆಯ್ತಲ್ಲ, ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಕಾನ್ಸೆಪ್ಟ್. ಸೊ ವೆನ್ 2 ನಂಬರ್ಸ್ ಕೊಟ್ಟಾಗ ಅದನ್ನು ಹೇಗೆ ಮಾಡೋದಂತ ಅದ್ರ ಕಾನ್ಸೆಪ್ಟ್ ಮೇಲೆ ಇವತ್ತು ಪ್ರಾಬ್ಲಮ್ಸ್ ನೋಡೋಣ. ಸೊ ನೆಕ್ಸ್ಟ್ ನೋಡಿ, ಇಲ್ಲಿ 2 ನಂಬರ್ಸ್ ಕೊಟ್ಟಾಗ ಯಾವ ಥರ ಪ್ರಾಬ್ಲಮ್ಸ್ ಕೇಳ್ತಾರೆ ಅಂದರೆ, ದ ಫಸ್ಟ್ ಪ್ರಪೋರ್ಷನ್ ಆಫ್ ದಿ 2 ನಂಬರ್ಸ್ 3 and 5 ಈಸ್ ಏನಂತ ನಾನು ನಿಮ್ಗೆ ಹೇಳಿದ್ದೆ. ಫಸ್ಟ್ ಪ್ರಪೋರ್ಷನ್ ಕೇಳಿದಾಗ 2 ನಂಬರ್ಸ್ ಹೆಂಗೆ ಮಾಡೋದಂತ. ಸೊ ಫಸ್ಟ್ ಟರ್ಮ್ ನಮ್ಗೆ ಗೊತ್ತಿಲ್ಲ ಅಂದರೆ ಅದನ್ನೇನು ಬರ್ಕೋಬೇಕಂತ ಹೇಳಿದ್ದೆ ನಾನು ನಿಮಗೆ, ಎಕ್ಸ್ ಅಂತ ಬರ್ಕೋಬೇಕು ಅಂತ ಹೇಳಿದ್ದೆ. ಎಕ್ಸ್ ರೇಷಿಯೋ 3, ಅದೇ 3ನ ಮತ್ತೇನು ಮಾಡಬೇಕು, ಡಬಲ್ ಸಲ ಬರ್ಕೋಬೇಕು. ಸಮಾನಪದ 3:5 ಅಂತ. ಆದ್ದರಿಂದ 3 ಗುಣಾಕಾರ ಆಗುತ್ತೆ, ಮತ್ತು ಎಕ್ಸ್ ಇಂಟು 5 ಗುಣಾಕಾರ ಆಗುತ್ತೆ. ಎಕ್ಸ್ ಇಂಟು 5 ಈಸ್ ಈಕ್ವಲ್ ಟು 3 into 3. ಸೊ ದ್ಯಾಟ್ಸ್ ವೈ ಎಕ್ಸ್ ಈಸ್ ಈಕ್ವಲ್ ಟು 9/5 ಬರುತ್ತೆ. ಸೊ 9/5ನ ಮತ್ತೆ ನಾವು ಗುಣಾಕಾರ ಮಾಡಿದಾಗ ನಮಗೇನು ಸಿಗುತ್ತೆ, ಡಿವೈಡ್ ಮಾಡಿದಾಗ ನಮಗೇನು ಸಿಗುತ್ತೆ, 5 1 5. ಸೊ ಎಷ್ಟು ಇರುತ್ತೆ, 4 ಉಳಿತು. 4 ಅಂದರೆ 0.8 ಇಸ್ ದಿ ರೈಟ್ ಆನ್ಸರ್. ಸೊ 1.8 ಇಸ್ ದಿ ರೈಟ್ ಆನ್ಸರ್, ಆಪ್ಷನ್ ನಂಬರ್ ಬಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನಾನು ನಿಮ್ಗೆ ಹೇಳಿದ್ದೆ ಮೀನ್ ಪ್ರಪೋರ್ಷನ್ ಇನ್ನೊಂದು ಅರ್ಥ ಏನಂತಾರೆ, ಸೆಕೆಂಡ್ ಪ್ರಪೋರ್ಷನ್ ಕಂಡಿಡಿ ಅಂತ. ಸೊ ಈ ಥರ ಕೊಟ್ಟಾಗ ಹೆಂಗೆ ಮಾಡೋದಂತ ನಾನು ನಿಮ್ಗೆ ಡೈರೆಕ್ಟಾಗಿ ಹೇಳಿದ್ದೆ. ಏನಂತ, ಮೀನ್ ಪ್ರಪೋರ್ಷನ್ ಕಂಡಿಡಿ ಅಂತ ಕೊಟ್ಟಾಗ ಯಾವಾಗಲೂ ನಾನು ನಿಮ್ಗೆ ಹೇಳಿದ್ದೆ, 2 ಟರ್ಮ್ಗಳು ಕೊಟ್ಟಾಗ ಆ 2 ಟರ್ಮ್ನ ರೂಟಲ್ಲಿ ಹಾಕಿ ಅವುಗಳನ್ನ ಗುಣಾಕಾರ ಮಾಡಿದರೆ ನಮಗೆ ಆನ್ಸರ್ ಸಿಗ್ಬಿಡುತ್ತೆ. ಆದ್ದರಿಂದ ಮೀನ್ ಪ್ರಪೋರ್ಷನ್ ಈಸ್ ಈಕ್ವಲ್ ಟು ರೂಟ್ ಆಫ್ 2 into 32 ಅಂತ. ಮತ್ತು ಇದನ್ನು 2ನ ಆ್ಯಸ್ ಇಟ್ ಇಸ್ ಬರೀರಿ. 32ನ ನಾವು ಹೆಂಗಂತ ಬರಿಬೋದು, 16 into 2 ಅಂತ ಬರಿಬೋದು. ಕರೆಕ್ಟಲ್ಲ? ಆದ್ದರಿಂದ ಮೀನ್ ಪ್ರಪೋರ್ಷನ್ ಈಸ್ ಈಕ್ವಲ್ ಟು ನಮಗೆ ನೋಡಿ, ಇದು 2 ಮತ್ತು 2ನ ಗುಣಾಕಾರ ಮಾಡೋದು ನಮಗೇನು ಸಿಗುತ್ತಾ, 4 ಸಿಗುತ್ತಾ, 4 ಕರೆಕ್ಟಲ್ಲ. ರೂಟ್ 4ರ ವ್ಯಾಲ್ಯೂ ಏನು ಸಿಗುತ್ತೆ ನಮಗೆ 2, ಅಂದರೆ ಸ್ಕ್ವೇರ್ ರೂಟ್ ಆಫ್ 4 ವ್ಯಾಲ್ಯೂ ನಮಗೆ ಏನು ಬರುತ್ತೆ, ನಮಗೆ 2 ಬರುತ್ತೆ. ಮತ್ತು 16ದ ಸ್ಕ್ವೇರ್ ರೂಟ್ ಏನು ಬರುತ್ತೆ, ನಮಗೆ 4 ಬರುತ್ತೆ. ಆದ್ದರಿಂದ 2 4 8, 2 4 8 ಅಂತ. ಅದರಿಂದ ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಸೇಮ್ ಅದೇ ಥರನೇ ಮೀನ್ ಪ್ರಪೋರ್ಷನ್ ಈ ಥರ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಏನಂತ, ಇನ್ನು ನೋಡೋಕೆ ನಿಮಗೆ ಈ ಪ್ರಾಬ್ಲಮ್ ನೋಡೋಕೆ ನಿಮಗೆ ಕಾಂಪ್ಲಿಕೇಟ್ ಅನಿಸ್ಬೋದು, ಬಟ್ ಇದು ಈಸಿನೇ ಇರೋದು. ಇದನ್ನು ಹೆಂಗೆ ಮಾಡೋದಂದರೆ, ಮಾರ್ಕರ್ ಎಲ್ಲಿ ಹೋಯಿತು. ಸೊ ನಮಗೆ ಫಸ್ಟ್ ಟರ್ಮ್ ಮೇಲೆ ಏನು ಕೊಟ್ಟಿದ್ದಾರೆ, ಫಸ್ಟ್ ಟರ್ಮ್ ಈ ಥರ ಕೊಟ್ಟಿದ್ದಾರೆ. ಅದೇ ಥರ ಸೆಕೆಂಡ್ ಟರ್ಮ್ ಮೇಲೂ ಈ ಥರ ಕೊಟ್ಟಿದ್ದಾರೆ. ಕರೆಕ್ಟಲ್ಲ? ಸೊ ನಮಗೆ ನಾನು ನಿಮ್ಗೆ ಹೇಳಿದ್ದೆ ಮೀನ್ ಪ್ರಪೋರ್ಷನ್ ಈಸ್ ಈಕ್ವಲ್ ಟು ರೂಟ್ ಆಫ್ ಎ ಇಂಟು ಬಿ ಅಂತ, ಎ ಇಂಟು ಬಿ. ಸೊ ಆದ್ದರಿಂದ ಸೊ ಮೀನ್ ಪ್ರಪೋರ್ಷನ್ ಈಸ್ ಈಕ್ವಲ್ ಟು ರೂಟ್ ಆಫ್ ಸೊ 18 + 8 √2 ಮತ್ತು 15 - 2 √2. ಇದನ್ನು ಏನು ಮಾಡಬೇಕು, ಗುಣಾಕಾರ ಮಾಡಬೇಕು ನಾವು. ಸೊ ಇದರದ್ದು ಏನು ಮಾಡಬೇಕು, ನಾವು ಸ್ಕ್ವೇರ್ ರೂಟ್ ತೆಗಿಬೇಕು. ಸೊ ಮೀನ್ ಪ್ರಪೋರ್ಷನ್ ಈಸ್ ಈಕ್ವಲ್ ಟು ಫಸ್ಟ್ನೇದಾಗಿ ಏನು ಮಾಡಿರಿ ಅಂದರೆ, ನೀವು ಸ್ಕ್ವೇರ್ ರೂಟ್ನ ಆ್ಯಸ್ ಇಟ್ ಈಸ್ ಬರೆದುಬಿಡಿ. 18 ಮತ್ತು 15ನ ಗುಣಾಕಾರ ಮಾಡಿ ಎಷ್ಟಾಗುತ್ತೆ, 18 15 8 120 ಅಂದರೆ 12 ಇಲ್ಲ. ಮತ್ತು 15 1 15, 15ರ ಪ್ಲಸ್ 12 ಎಷ್ಟಾಗುತ್ತೆ, 220 ಆಗುತ್ತೆ. ಅದೇ ಥರ 18 - 18 ಅಲ್ಲ ಸಾರಿ, ಇಲ್ಲಿ ಪ್ಲಸ್ ಇರುತ್ತೆ, ಇಲ್ಲಿ ಮೈನಸ್ ಇರುತ್ತೆ, ಅಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್. 18 × 2 18 36, 36 - 36 √2 ಮತ್ತು ಪ್ಲಸ್ ಇಂಟು ಪ್ಲಸ್ ಪ್ಲಸ್. ಮತ್ತು 8 × 15 ಎಷ್ಟಾಗುತ್ತೆ, 18 126, 120 √2. ಅದೇ ಥರ ಪ್ಲಸ್ ಇಂಟು ಮೈನಸ್ ಮೈನಸ್. ಮತ್ತೇನಾಗುತ್ತೆ, 8 2 16. ಸೊ ನಿಮಗೆ ಇಲ್ಲೊಂದು ಗೊತ್ತಿರಬೇಕು ಏನಂತಂದರೆ, ಈಗ ನಾವು √2 ಇದೆ ಮತ್ತು √2 ಇದೆ. ಸೊ ಈ √2 ಗುಣಾಕಾರ ಮಾಡಿದ್ರೆ ನಮಗೇನು ಸಿಗುತ್ತೆ, √4 ಅಂತ ಸಿಗುತ್ತೆ. ಸೊ √4ದ ಮತ್ತೆ ವ್ಯಾಲ್ಯೂ ಏನಾಗುತ್ತೆ, ನಮಗೆ 2 ಅಂತ ಬರುತ್ತೆ. ಸೊ ನೀವು ಈ ಥರನೂ ಅನ್ಕೋಬೋದು, ಡೈರೆಕ್ಟ್ ಇಲ್ಲ ಅಂದರೆ ಈ √2 ಈ √2 ಕ್ಯಾನ್ಸಲ್ ಆಗಿ ನಮಗೆ 4 ಅಲ್ಲ, ಈ ಥರ ಹೇಳೋದು ತಪ್ಪಾಗುತ್ತೆ. ಯಾಕಂದರೆ ಕೆಲವೊಬ್ಬರು ಮತ್ತೆ ಆ ಥರನೇ ಮಾಡಿಬಿಡ್ತಾರೆ. ಸೊ ನೀವೇನಂದರೆ √2 × √2 ಅಂತ ಕೊಟ್ಟಾಗ ಏನಾಗುತ್ತೆ ಅಂದರೆ, ಇದನ್ನು ಗುಣಾಕಾರ ಮಾಡಿದಾಗ ನಮಗೇನು ಸಿಗುತ್ತೆ, √4 ಸಿಗುತ್ತೆ. √4 ವ್ಯಾಲ್ಯೂ ಏನಾಗುತ್ತೆ, 2 ಆಗುತ್ತೆ. ಆದ್ದರಿಂದ ಸೊ ಇಂಟು 2 ಅಂತ. ಸೊ ನಮಗೇನು ಸಿಗುತ್ತೆ, √270 ಮೈನಸ್. ಇಲ್ಲಿ ನೋಡಿ 120ರಲ್ಲಿ 36ನ ತೆಗೆದ್ರೆ ನಮಗೆ ಸಿಗುತ್ತೆ 120ರಲ್ಲಿ. ಯಾಕಂದರೆ √2 ಮತ್ತು √2 ಇವು ವ್ಯಾಲ್ಯೂ ನೋಡೋಕ್ಕೆ ಸೇಮ್ ಇದ್ದಾವೆ, ಕರೆಕ್ಟಲ್ಲ? ಆದ್ದರಿಂದ ಇದನ್ನು ಮತ್ತೆ ಅಷ್ಟೇ ಮೈನಸ್ ಮಾಡ್ಬೇಕಾಗತ್ತೆ. ಮತ್ತು 220ರಲ್ಲಿ ಮೈನಸ್ ಮಾಡೋಕ್ಕೆ ಬರಲ್ಲ ನಿಮಗೆ. ಆದ್ದರಿಂದ 120ರಲ್ಲಿ 36ನ ತೆಗೆದ್ರೆ ನಮಗೇನು ಸಿಗುತ್ತೆ, 84. ಸೊ 84 ದೊಡ್ಡ ಸಂಖ್ಯೆ ಮುಂದೆ ಪ್ಲಸ್ ಇದೆ, ಅದಕ್ಕೆ ಪ್ಲಸ್. ಸೊ 84 √2 ಮತ್ತು ಮೈನಸ್ 32 ಅಂತ. ಆದ್ದರಿಂದ ನಮಗೆ 270ರಲ್ಲಿ 32ನ ತೆಗೆದ್ರೆ ನಮಗೇನು ಸಿಗುತ್ತೆ, 238 ಸಿಗುತ್ತೆ. ಸೊ √238 + 84 √2 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್.
ಸೊ ನೋಡೋಕೆ ನಿಮಗೆ ಇದು ಪ್ರಾಬ್ಲಮ್ ಕಾಂಪ್ಲಿಕೇಟ್ ಅನಿಸ್ಬೋದು, ಬಟ್ ಇದು ನಾವು ಬಿಡಿಸಿದ್ರೆ ಸಿಂಪಲ್ ವೇಲೆ ಬಂದುಬಿಡುತ್ತೆ ಆನ್ಸರ್. ಸೊ ನೆಕ್ಸ್ಟ್ ಅದೇ ಥರ 9th ಪ್ರಾಬ್ಲಮ್ ನೋಡಿ ಏನಿದೆ. ಸೊ ಫೈಂಡ್ ದಿ ಥರ್ಡ್ ಪ್ರೊಪೋರ್ಷನ್ ಟು 36 and 48. ಸೊ ನಾನು ನಿಮಗೆ ಫಸ್ಟ್ ಪ್ರೊಪೋರ್ಷನ್ ಬಗ್ಗೆ ಹೇಳಿದೆ, 2 ನಂಬರ್ಸ್ ಕೊಟ್ಟಾಗ ಯಾವ ಥರ ಮಾಡೋದಂತ. ಅದೇ ಥರ ಸೆಕೆಂಡ್ ಟರ್ಮ್ ಕಂಡುಹಿಡಿದು ಹೇಗಂತ ನಾನು ಹೇಳ್ಕೊಟ್ಟೆ. ಈಗ ಥರ್ಡ್ ಪ್ರೊಪೋರ್ಷನ್ ಕಂಡುಹಿಡಿದು ಹೆಂಗಂತಂದರೆ, ಸೊ ಆ್ಯಸ್ ಇಟ್ ಈಸ್ ಅದೇ ಥರನೇ. ಸೊ ನಮಗೆ ಫಸ್ಟ್ ಟರ್ಮ್ ಏನಿದೆ 36 ಇದೆ, ಅನುಪಾತ 48 ಸಮಾನುಪಾತ. ಮತ್ತೆ ಇದೇನು ಮಾಡಬೇಕು, ಸೇಮ್ 48 ಬರೀಬೇಕು, ಯಾಕಂದರೆ ನಮ್ಗೆ ಕೊಟ್ಟಿರೋದಿಲ್ಲ ಎರಡೇ ಟರ್ಮ್, ಅದಕ್ಕೆ ನಾವು ಅದನ್ನು ಡಬಲ್ ಸರಿ ಬರ್ಕೋಬೇಕು. ಸೊ ಈ ರೇಷಿಯೋ ಎಕ್ಸ್ ಅಂದ್ರೇನು ನಮಗೆ ಥರ್ಡ್ ಟರ್ಮ್ ಅಂತ ಗೊತ್ತಿಲ್ಲ. ಸೊ ಆದ್ದರಿಂದ ಇದನ್ನು 36 × x ಗುಣಾಕಾರ ಆಗುತ್ತೆ, ಮತ್ತು 48 × 48 ಗುಣಾಕಾರ ಆಗುತ್ತೆ. ಆದ್ದರಿಂದ 36x = 48 × 48. ಸೊ ಕಡಿತ ಹೊಡೆದಾಗ ನಮಗೆ ಸಿಗುತ್ತೆ 6 × 36, 6 × 48, ಮತ್ತು ಇದು 6 × 1 6 × 48. ಆದ್ದರಿಂದ ಇದನ್ನು ಗುಣಾಕಾರ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, 8 × 64 ಇಸ್ ದಿ ರೈಟ್ ಆನ್ಸರ್. ಸೊ ಆಪ್ಷನ್ ನಂಬರ್ ಡಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಇದು ಪ್ರಪೋರ್ಷನು ದೊಡ್ಡ ಕಾನ್ಸೆಪ್ಟ್ನಲ್ಲ. ಸೊ ಇದರಲ್ಲಿ ಎರಡೆರಡು ಕಾನ್ಸೆಪ್ಟ್ಗಳು ಬರ್ತವೆ, ಎರಡಲ್ಲ ಆ್ಯಕ್ಚುಲಿ 3 ಕಾನ್ಸೆಪ್ಟ್ಗಳು ಬರ್ತವೆ. ಇನ್ನೊಂದು ಆ್ಯಡಿಷನ್ ಸಬ್ಸ್ಟ್ರಾಕ್ಷನ್ ಒಂದು ಕಾನ್ಸೆಪ್ಟ್ ಐತಿ. ಸೊ ನಾನು ಮನಸ್ಸು ಮಾಡಿದರೆ ಇವತ್ತು ಒಂದೇ ದಿನದಲ್ಲಿ ಈ ಪ್ರೊಪೋರ್ಷನ್ ಚಾಪ್ಟರ್ನ ಕಂಪ್ಲೀಟ್ ಮಾಡ್ಬೋದಿತ್ತು, ಬಟ್ ಇದು ವಿಡಿಯೋ ಲಾಂಗ್ ಆಗುತ್ತೆ ಪರ್ಪಸ್ ಆಗಿ ನಾನು ಮಾಡಿಲ್ಲ. ಕೆಲವೊಂದು ಎರಡೇ ಕಾನ್ಸೆಪ್ಟ್ನ ತೊಗೊಂಡೇನೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇನ್ನೊಂದು 2 ಕಾನ್ಸೆಪ್ಟ್ಗಳು ಇರ್ತವೆ, ಒಂದು ಮಿಸ್ಲಿನಿಯಸ್ ಕ್ವಶನ್ಸ್ ಒಂದು, ಸೊ ಮತ್ತು ಇನ್ನೊಂದು ಆ್ಯಡಿಷನ್ ಸಬ್ಸ್ಟ್ರಾಕ್ಷನ್ ಒಂದೊಂದು. ಸೊ ನೆಕ್ಸ್ಟ್ ಕ್ಲಾಸ್ ಇದು ಎರಡೇ ಕ್ಲಾಸ್ ಇಸ್ ಇನಫ್ ಫಾರ್ ದಿಸ್ ಕ್ಲಾಸ್, ಫಾರ್ ದಿಸ್ ಪ್ರೊಪೋರ್ಷನ್ ಕ್ಲಾಸ್ ಅಂತ. ಸೊ ಪ್ರೊಪೋರ್ಷನ್ ಕ್ಲಾಸಲ್ಲಿ ಇನ್ನೊಂದು ಕ್ಲಾಸ್ ಆದರೆ ಕಂಪ್ಲೀಟ್ ಆಗುತ್ತೆ. ಸೊ ನೋಡಿ ಅದೇ ಥರ ಏನು ಕೊಟ್ಟಿದ್ರೆ, ಇಫ್ ದ ಮೀನ್ ಪ್ರೊಪೋರ್ಷನಲ್ ಬಿಟ್ವೀನ್ ಪಿ ಆ್ಯಂಡ್ ಕ್ಯೂ ಈಸ್ 12, ದೆನ್ ದ ಪಾಸಿಬಲ್ ವ್ಯಾಲ್ಯೂಸ್ ಆಫ್ ಪಿ ಆ್ಯಂಡ್ ಕ್ಯೂ ಈಸ್ ರೆಸ್ಪೆಕ್ಟಿವಲ್ ಅಂತ. ಈಗ ನಮಗೆ ಮೀನ್ ಪ್ರೊಪೋರ್ಷನ್ ಕೂಡ ನಾನು ನಮಗೆ ಏನು ಹೇಳಿದ್ದೆ, ಮೀನ್ ಪ್ರೊಪೋರ್ಷನ್ ಕಂಡುಹಿಡಬೇಕಂದ್ರೆ √a × b ಅಂತ ಹೇಳಿದ್ದೆ. ಸೊ ನಮಗೆ ಎ ಜಾಗದಲ್ಲಿ ಮತ್ತು ಬಿ ಜಾಗದಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಪಿ ಮತ್ತು ಕ್ಯೂ ಅಂತ ಕೊಟ್ಟಿದ್ದಾರೆ. ಮತ್ತು ಮೀನ್ ಪ್ರೊಪೋರ್ಷನ್ ಜಾಗದಲ್ಲಿ ಏನು ಕೊಟ್ಟಿದ್ದಾರೆ ಅವರು, 12 ಅಂತ ಕೊಟ್ಟಿದ್ದಾರೆ. ಆದ್ದರಿಂದ ಮೀನ್ ಪ್ರೊಪೋರ್ಷನ್ ಜಾಗದಲ್ಲಿ 12 ತೊಗೊಂಡ್ರೆ √a ಮತ್ತು ಬಿ ಜಾಗದಲ್ಲಿ ಏನು ಕೊಟ್ಟಿದ್ದಾರೆ ಅವರು, ಪಿ ಮತ್ತು ಕ್ಯೂ ಅಂತ ಕೊಟ್ಟಿದ್ದಾರೆ. ಸೊ ಈ ರೂಟು ಈ ಕಡೆ ಸೈಡ್ ಬಂದರೆ ಏನಾಗುತ್ತೆ, ಈಸಿಗಳು ದಾಟಿದ ಮೇಲೆ ಈ ಕಡೆ ಸೈಡ್ ಬಂದರೆ ಇದೇನಾಗುತ್ತೆ, ರೂಟಿಗೆ ಈ ಕಡೆ ಸೈಡ್ ಬಂದರೆ ಸ್ಕ್ವೇರ್ ಆಗುತ್ತೆ. ಸೊ ಅದರಿಂದ 12² ಇದೇನಾಗುತ್ತೆ ಪಿ × ಕ್ಯೂ ಅಂತ. ಆದ್ದರಿಂದ 12² ಅಂದರೆ ಏನಾಗುತ್ತೆ 144. ಸೊ ಪಿ × ಕ್ಯೂ ಅಂತ. ಸೊ ನಮಗೆ ಇಷ್ಟು ಬಂದ ಮೇಲೆ ನಾವು ಪಿ ಮತ್ತು ಕ್ಯೂನ ಯಾವ್ಯಾವ ಪಾಸಿಬಲ್ ವ್ಯಾಲ್ಯೂಸ್ ತೊಗೋಬೋದು ನಾವು, ಅದು ಕಂಡುಹಿಡಿದು ಅಂತ ಕೊಟ್ಟಿದ್ದಾರೆ ಅಲ್ಲಿ. ಸೊ ಅವಾಗ ನಾವೇನಾಗುತ್ತೆ ನೋಡ್ರಿ, ಇಲ್ಲಿ ಇದನ್ನು ಗುಣಾಕಾರ ಮಾಡಿ ನೋಡಿ ಏನಾಗುತ್ತೆ, 3 × 24 ಅಂದರೆ ನಮಗೇನು ಸಿಗುತ್ತೆ, 3 × 24 38 × 3, 3 × 24 3 3 9 11. ಸೊ ಇದು ಬರಲ್ಲ, ಸೊ ಇದು ತಪ್ಪಾಗುತ್ತೆ, ನಮಗೆ 144 ಬೇಕು. ಅದೇ ಥರ ಇದನ್ನು ಗುಣಾಕಾರ ಮಾಡಿ ನೋಡಿ ಬರುತ್ತಾ, 28 × 3. ಸೊ ಏನಾಗುತ್ತೆ, 3 × 24 3 2 6 84. ಇದನ್ನು ಬರಲ್ಲ, ತಪ್ಪಾಗುತ್ತೆ. ಅದೇ ಥರ ಇದನ್ನು ಗುಣಾಕಾರ ಮಾಡಿ ನೋಡಿ ನಮಗೇನು ಸಿಗುತ್ತೆ, 24 × 6 ಏನಾಗುತ್ತೆ, 6 4 24 6 2 12 14. ಸೊ ಇದು ನಮಗೆ ಬರುತ್ತೆ, ಆದ್ದರಿಂದ ಇದು ಆಪ್ಷನ್ ನಂಬರ್ ಕರೆಕ್ಟ್ ಆಗುತ್ತೆ. ಅದೇ ಥರ ಇದನ್ನು ಒಂದು ಸರಿ ಚೆಕ್ ಮಾಡಿ ನೋಡಿ, ಸೊ ಇದು ಬರುತ್ತೆ ಏನಂತ, 24 × 16 ಅಂತ ಐತಿ. ಸೊ ಏನಾಗುತ್ತೆ, ಇದು 6 4 24. ಇದು ಬರಲ್ಲ, ಯಾಕಂತಂದರೆ ಇಲ್ಲಿ ಇದು 144ಕ್ಕಿಂತ ದೊಡ್ಡ ಸಂಖ್ಯೆ ಆಗುತ್ತೆ. ಸೊ ಇಲ್ಲ ಅಂದರೆ ನೀವು ಕೆಲವೊಂದು ಟೈಮು ಈ ಥರನೂ ಅಜಂಪ್ಷನ್ ಮಾಡಿ ನೋಡ್ಬೋದು. ಯಾವ ಥರ ಅಂತಂದರೆ, ಇಲ್ಲಿ 24 × 6 ಅಂತ ಬರೆದ್ರೆ ನಮಗೆ ಇಲ್ಲಿ 144 ಅಂತ ಬರೆದು ಬಿಡ್ತೀನಿ. ಸೊ ನೀವು ಈಗ ಇನ್ ಕೇಸ್ ಈ ಥರ ನೀವು ಗುಣಾಕಾರ ಮಾಡಿ ಪ್ರತಿಯೊಂದು ಆಪ್ಷನ್ ಚೆಕ್ ಮಾಡೋಕ್ಕಿಂತ ಬದಲು ನೀವೇನು ಮಾಡ್ಬೇಕಂದ್ರೆ, ಈ ಪಿ ಮತ್ತು ಕ್ಯೂ ವ್ಯಾಲ್ಯೂ ಇದೆಯಲ್ಲ, ಸೊ ಇದನ್ನು ಈ ಪಿ ಮತ್ತು ಕ್ಯೂ ವ್ಯಾಲ್ಯೂದಲ್ಲಿ ಇವು ಆಪ್ಷನ್ಗಳನ್ನು ಹಾಕಿ ನೋಡಿ. ಫಸ್ಟ್ನೇದಾಗಿ ಎ ಆಪ್ಷನ್, ಪಿ ಜಾಗದಲ್ಲಿ 3 ಹಾಕಿ ಮತ್ತು ಕ್ಯೂ ಜಾಗದಲ್ಲಿ 38 ಹಾಕಿ. ಸೊ ಇದು ರೂಟಿಂದ ಹೊರಗೆ 12 ಬಂದರೆ ಅದು ರೈಟ್ ಆನ್ಸರ್ ಆಗಿರೋದು. ಸೊ ಇನ್ ಕೇಸ್ ಬರಲಿಲ್ಲ ಅಂದರೆ ತಪ್ಪಾಗುತ್ತೆ. ಅದೇ ಥರ 24 ಮತ್ತು 6 ನೋಡಿ ಇಲ್ಲಿ. ಸೊ ನಾವು ರೂಟ್ ಪ್ರೊಪೋರ್ಷನಲ್ ಇದ್ಕೊಟ್ಟು ಅಥವಾ ಸೊ ಪ್ರೊಪೋರ್ಷನಲ್ ವ್ಯಾಲ್ಯೂ ಪಿ ಜಾಗದಾಗ ನಾವು 24 ತೊಗೊಂಡಿವಿ, ಅದೇ ಕ್ಯೂ ಜಾಗದಲ್ಲಿ 6. ಆದ್ದರಿಂದ ಏನಾಗುತ್ತೆ ನಮಗೆ ಇದು 24ನ ಬಿಡಿಸಿ ಬರೆದ್ರೆ ನಾವೇನಾಗುತ್ತೆ, 6 4 24 × 6. ಆದ್ದರಿಂದ ಸೊ 6 6 36 ರೂಟ್ ಏನಾಗುತ್ತೆ ನಮಗೆ, 36 ರೂಟು ಅದರದ್ದು 6 ಆಗುತ್ತೆ. ಅದೇ ಥರ ಇಲ್ಲಿ ಏನಿದೆ 4 ಇದೆ, 4ರ ರೂಟ್ ಏನಾಗುತ್ತೆ 2 ಆಗುತ್ತೆ. ಆದ್ದರಿಂದ 6 2 12. ಸೊ ನಮಗೆ ಈ ಥರ ಮಾಡಿನೂ ಕಂಡುಹಿಡ್ಕೋಬೋದು, ಅರ್ಥ ಆಯ್ತಲ್ಲ. ಸೊ ಯಾವುದು ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ನು ಸೇಮ್, ಅದು ಮೀನ್ ಪ್ರೊಪೋರ್ಷನ್ ಮೇಲೆ ಇರೋವಂಥದ್ದು ರಿಲೇಟೆಡ್. ಸೊ ನಮಗೆ ಫಸ್ಟ್ನೇದು ಏನು ಕೊಟ್ಟಿದ್ದಾರೆ, 28.9 ರೇಷಿಯೋ ಎಕ್ಸ್ ಸಮಾನುಪಾತ ಎಕ್ಸ್ ರೇಷಿಯೋ 36.1 ಅಂತ. ಸೊ ನಾನು ನಿಮ್ಗೆ ಹೇಳಿದ್ದೆ ಪ್ರೊಪೋರ್ಷನಲ್ಲಿ ಮಿಡ್ಲ್ ಟರ್ಮ್ಗಳು ಗುಣಾಕಾರ ಆಗುತ್ತೆ ಮತ್ತು ಔಟರ್ ಟರ್ಮ್ಗಳು 2 ಗುಣಾಕಾರ ಆಗ್ತಾವೆ. ಸೊ ಆದ್ದರಿಂದ ನಮಗೇನಾಗುತ್ತೆ,
ಇಲ್ಲಿ ನೋಡಿ 28.9 ಇಂಟು 36 28.9 ಇಂಟು 36.1 ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್, ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್. ಸೊ ಇದು ಸ್ಕ್ವೇರ್ ಈ ಕಡೆ ಸೈಡ್ ಏನಾಗುತ್ತೆ ನಮಗೆ ರೂಟಲ್ಲಿ ಬರುತ್ತೆ, ಕರೆಕ್ಟಲ್ಲ. ಆದ್ದರಿಂದ ಇದು ಪಾಯಿಂಟನ್ನು ನೀವು ತೆಗೆದುಬಿಡಿ, ಏನಾಗುತ್ತೆ 289/10 ಇಂಟು 361/10. ಸೊ ಇದನ್ನು ಎಕ್ಸನ್ನು ನೀವು ಬೇಕಾದರೆ ಈ ಕಡೆ ಬರ್ಕೊಂಬಿಡಿ, ಎಕ್ಸ್ ಈಸ್ ಈಕ್ವಲ್ ಟು ಇದೇನಾಗುತ್ತೆ ಸ್ಕ್ವೇರ್ನ ತೆಗೆದುಬಿಟ್ರೆ ನಮಗೆ ಏನಾಗುತ್ತೆ ಇದು ಈಸ್ ಈಕ್ವಲ್ ದಾಟಿದ ಮೇಲೆ ರೂಟ್ ಬರುತ್ತೆ. ಆದ್ದರಿಂದ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲಿ ನೋಡಿ 289 ಐತಿ, 289 ಸ್ಕ್ವೇರ್ ರೂಟ್ ಏನಾಗುತ್ತೆ ನಮಗೆ 17 ಆಗುತ್ತೆ ಇಂಟು ಅದೇ ಥರ ಇಲ್ಲಿ ಏನಾಯ್ತು 361 ಸ್ಕ್ವೇರ್ ರೂಟ್ ಏನಾಗುತ್ತೆ ನಮಗೆ 19 ಬರುತ್ತೆ. ಮತ್ತು 10 ಇಂಟು 10 100. ಸೊ ಬೇಕಿದ್ರೆ ನಮಗೆ ಇಲ್ಲಿ ಬರೆದಿರ್ತೀನಿ 289 ನಮ್ಮ ಸ್ಕ್ವೇರ್ ರೂಟು ಏನಾಗುತ್ತೆ 17 ಆಗುತ್ತೆ. ಅದೇ ಥರ 361 ಸ್ಕ್ವೇರ್ ರೂಟ್ ಏನಾಗುತ್ತೆ 19 ಆಗುತ್ತೆ. ಅದೇ ಥರ 10 ಇಂಟು 10 100, 100 ಸ್ಕ್ವೇರ್ ರೂಟು 10 ಅಂತ ಇರುತ್ತೆ. ಸೊ ಡಿವೈಡೆಡ್ ಬೈ 10 ಬರುತ್ತೆ. ಸೊ ನಮಗೆ ಇದು ಡಿವೈಡ್ ಆಗಲ್ಲ ಅಂದರೆ ಆ್ಯಸ್ ಇಟ್ ಈಸ್ ಏನು ಮಾಡಿರಿ, ಇಲ್ಲಿ ಇದನ್ನು ಗುಣಾಕಾರ ಮಾಡಿ 17 ಮತ್ತು 19ನ ಗುಣಾಕಾರ ಮಾಡಿ ಡಿವೈಡ್ ಬೈ 10 ಅಂತ ಬರೆದುಬಿಡಿ ಇಲ್ಲಿ. ಸೊ 17 ಇಂಟು 19 ಏನಾಗುತ್ತೆ 19 ಎಷ್ಟಾಗುತ್ತೆ 133 ಅಂದರೆ 3 13 ಕೈಲ 19 ಒಂದಲೇ 19. ಸೊ ಇದನ್ನು 19ರಲ್ಲಿ 13 ಕೂಡಿಸ್ರಿ ಏನಾಗುತ್ತೆ ನಿಮಗೆ 32. 32.3 ಇಸ್ ದಿ ರೈಟ್ ಆನ್ಸರ್. ಯಾಕಂದರೆ 10 ಡಿವೈಡ್ ಮಾಡಿದರೆ 32.3 ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಯಾವುದು ಆಪ್ಷನ್ ನಂಬರ್ ಬಿ ಇಸ್ ದಿ ರೈಟ್ ಆನ್ಸರ್ ಆಗಿರುವಂಥದ್ದು. ಸೊ ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಇಫ್ ಪಿ ಇಸ್ ದಿ ಥರ್ಡ್ ಪ್ರಪೋರ್ಷನ್ ಟು 8 and 20 ಆ್ಯಂಡ್ ಕ್ಯೂ ಇಸ್ ದಿ ಫೋರ್ತ್ ಪ್ರಪೋರ್ಷನ್ ಟು 3, 5 and 24. ನೋಡಿ ಇಲ್ಲಿ ನಾವು ಇಷ್ಟೊತ್ತಾಗ ಬೇಸಿಕ್ ಕಾನ್ಸೆಪ್ಟ್ಗಳನ್ನ ನೋಡಿದ್ವಿ. ಆಮೇಲೆ ಏನಾಗುತ್ತೆ ಇಲ್ಲಿ ಅವಾಗ ನಮ್ಗೆ ಒಂದೊಂದೇ ಇಲ್ಲಿ ಇದರದ್ದು ಥರ್ಡ್ ಪ್ರಪೋರ್ಷನ್ ಕಂಡುಹಿಡಿಯೋದು ಕೊಡ್ತಿದ್ರು ಇಷ್ಟೊತ್ತು. ಬಟ್ ಈಗ ನೋಡಿದ್ರೆ 2-3 ಕ್ವಶನ್ಗಳನ್ನ ಕೇಳಿ ಸೇರಿಸಿ ಒಂದು ಕ್ವಶನ್ ಮಾಡಿದ್ದಾರೆ ಇಲ್ಲಿ. ಸೊ ನಮಗೆ ಸ್ವಲ್ಪ ಲೆವೆಲ್ ಏನಾಗಿರ್ತದೆ ಇಲ್ಲಿ ಬೇಸಿಕ್ಕಿಂದ ಸ್ವಲ್ಪ ಲೆವೆಲ್ಗಳು ಇನ್ಕ್ರೀಸ್ ಹಾಕೊಂಡು ಹೋಗಿದೆ ಕ್ವಶನ್ಗಳದ್ದು. ನೀವು ನೋಡ್ತಿರ್ಬೋದು. ಫಸ್ಟ್ ಕ್ವಶನ್ ಮಾಡಿಸಿದ್ದು ನೋಡಿದ್ರಿ, ಆಮೇಲೆ ಸೆಕೆಂಡ್ ಕ್ವಶನ್ ಮಾಡೋದು ನೋಡಿದ್ರಿ. ಸೊ ಫಸ್ಟ್ನೇದಾಗಿ ನಾವು ಒಂದೊಂದು ಕ್ವಶನ್ ಲೆವೆಲ್ಗಳು ಹೆಂಗೆ ಇರ್ತಿದ್ದಾರೆ ನಿಧಾನಕ್ಕಾಗಿ ಟಫ್ ಲೆವೆಲಿಗೆ ಹೋಗ್ತಿದೆ ಇಲ್ಲಿ. ಸೊ ನೋಡಿ ಇಲ್ಲಿ ಫಸ್ಟ್ನೇದಾಗಿ ಏನು ಕಟ್ಟಿದ್ದಾರೆ, ಇಫ್ ಪಿ ಇಸ್ ದಿ ಥರ್ಡ್ ಪ್ರಪೋರ್ಷನಲ್ ಟು 8 and 20 ಅಂತ. ಸೊ ಮತ್ತು 8 ಮತ್ತು 20 ನಮಗೆ ಥರ್ಡ್ ಪ್ರಪೋರ್ಷನ್ ಏನಂತ ಪಿ, ಅದರದ್ದು ಪಿ ಕೊಟ್ಟಿದ್ದಾರೆ ಇಲ್ಲಿ. ಆ್ಯಂಡ್ ಕ್ಯೂ ಇಸ್ ದಿ ಫೋರ್ತ್ ಪ್ರಪೋರ್ಷನಲ್ ಟು 3, 5 and 24 ಅಂತ. ಸೊ ನಮಗೆ 8 ಮತ್ತು 20 ಅದ್ರ ಥರ್ಡ್ ಪ್ರಪೋರ್ಷನ್ ಬರುತ್ತಲ್ಲ ಅದೇ ನಮಗೆ ಪಿ ಆಗಿರುತ್ತೆ. ಸೊ ಅದರಿಂದ ನಮಗೆ ಥರ್ಡ್ ಪ್ರಪೋರ್ಷನ್ ಕಂಡುಹಿಡಬೇಕಾಗಿರೋದು ಏನು ಮಾಡ್ಬೇಕು ನಾವು. ಸೊ ಪಿ ಈಸ್ ಈಕ್ವಲ್ ಟು 8, ಬೇಕಿದ್ರೆ ಇಲ್ಲಿ ಇದನ್ನು ಇನ್ನೊಂದ್ಸರಿ ಬರ್ತೀನಿ ರೇಷಿಯೋದಲ್ಲಿ 8:20 ಸಮಾನುಪಾತ 20. ನಮಗೇನಾಗುತ್ತೆ ಇಲ್ಲಿ ಪಿ ಥರ್ಡ್ ಪ್ರಪೋರ್ಷನ್ ಅಂದರೆ ಪಿ ಬರ್ಕೋಬೇಕು ಇಲ್ಲಿ. ಸೊ ನಮಗೇನಾಗುತ್ತೆ ಇಲ್ಲಿ 20 ಇಂಟು 20 ಮತ್ತು 8 ಇಂಟು ಪಿ. ಆದ್ದರಿಂದ 8p ಈಸ್ ಈಕ್ವಲ್ ಟು 20 ಇಂಟು 20. ಸೊ ಪಿ ಈಸ್ ಈಕ್ವಲ್ ಟು 20 ಇಂಟು 20 ಡಿವೈಡ್ ಬೈ 8. ಸೊ ಇದನ್ನು ಕಡ್ತಾ ಹೊಡೆದ್ರೆ ನಮಗೆ ಏನು ಸಿಗುತ್ತೆ 4×28. ಸಾರಿ, ಇದು ಕೆಲವೊಂದು ಟೈಮ್ ಟಂಗ್ ಹೆಂಗೆ ಸ್ಲಿಪ್ ಆಗುತ್ತೆ ಅಂದರೆ 4×8 ಅಂತ ಗೊತ್ತಿದ್ರೆ 28 ಅಂತ ಸಡನ್ಲಿ ಸ್ಕಿಪ್ ಆಗ್ಬಿಡುತ್ತೆ. 4×8 4×5 20, 2×1 2 10. ಆದ್ದರಿಂದ ನಮಗೇನು ಸಿಗುತ್ತೆ ಇಲ್ಲಿ ಪಿ ವ್ಯಾಲ್ಯೂ 50 ವ್ಯಾಲ್ಯೂ ಸಿಗುತ್ತೆ. ಅದೇ ಥರ ನಮಗೆ ಇಲ್ಲಿ ಕ್ಯೂ ವ್ಯಾಲ್ಯೂ ಕೊಟ್ಟಿದ್ದಾರೆ. ಕ್ಯೂ ವ್ಯಾಲ್ಯೂ ಏನು, ಕ್ಯೂ ಈಸ್ ದಿ ಫೋರ್ತ್ ಪ್ರಪೋರ್ಷನ್ ಆಫ್ ದಿಸ್ ನಂಬರ್ ಅಂತ. ಸೊ ಈ ನಂಬರ್ಗಳದ್ದು ಕ್ಯೂ ಫೋರ್ತ್ ಪ್ರಪೋರ್ಷನ್ ಇದೆ. ಆದ್ದರಿಂದ ಫಸ್ಟ್ ಟರ್ಮು 3, ಸೆಕೆಂಡ್ ಟರ್ಮು 5 ಸಮಾನುಪಾತ 24 ಅನುಪಾತ ಇಲ್ಲೇನಿದೆ ಕ್ಯೂ. ಸೊ ಇದು ರೇಷಿಯೋ ಕ್ಯೂ ಅಂತ. ಆದ್ದರಿಂದ ಇದನ್ನು ಗುಣಾಕಾರ ಮಾಡಿರಿ, ಮಿಡಲ್ ಟರ್ಮ್ ಮತ್ತು ಔಟರ್ ಟರ್ಮ್ನ ಗುಣಾಕಾರ ಮಾಡಿ. ಸೊ ನಿಮಗೇನು ಸಿಗುತ್ತೆ 3 ಇಂಟು ಕ್ಯೂ ಈಸ್ ಈಕ್ವಲ್ ಟು 5 ಇಂಟು 24. ಆದ್ದರಿಂದ 3×1 3×8 24 ಇದು ಕ್ಯೂ ಇದು. ಸೊ ಕ್ಯೂ ಈಸ್ ಈಕ್ವಲ್ ಟು ನಮಗೇನು ಸಿಗ್ತು ಇಲ್ಲಿ 3×24 ಆಯಿತು, 5×8 40. ಸೊ ಕ್ಯೂ ಈಸ್ ಈಕ್ವಲ್ ಟು 40 ಬಂತು. ಸೊ ನಮಗೆ ಇಷ್ಟಾದಮೇಲೆ ಪಿ ಮತ್ತು ಕ್ಯೂ ವ್ಯಾಲ್ಯೂನ ಕಂಡುಹಿಡಿದ್ಮೇಲೆ ನಮಗೇನು ಹೇಳಿದ್ರಲ್ಲಿ ಒಂದು ಇಕ್ವೇಷನ್ ಕೊಟ್ಟು ಇದರದ್ದು ಆನ್ಸರ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಅದೇನದು 2p + q ಅಂತ. ಆದ್ದರಿಂದ ನಮಗೆ 2 ಇಂಟು ಪಿ ಜಾಗದಲ್ಲಿ ಏನೈತಿ 50 ಐತಿ, 50ನ ಅಪ್ಲೈ ಮಾಡಿರಿ, ಪ್ಲಸ್ ಕ್ಯೂ ಅಂದರೆ ಏನು 40 ಅಂತ. ಆದ್ದರಿಂದ 2 ಇಂಟು 50 100, 100 + 40. ಸೊ ಈಸ್ ಈಕ್ವಲ್ ಟು ಏನು ಸಿಗುತ್ತೆ ನಮಗೆ 140 ಇಸ್ ದಿ ರೈಟ್ ಆನ್ಸರ್. ಯಾವುದು ಆಪ್ಷನ್ ನಂಬರ್ ಎ ಇಸ್ ದಿ ರೈಟ್ ಆನ್ಸರ್ ಆಗಿರೋದು. ಇದನ್ನು ಬೇಕಿದ್ರೆ 40 ಇನ್ನೊಂದು ಸರಿ ಕರೆಕ್ಟಾಗಿ ಬರೆದು ಬಿಡ್ತೀನಿ. ಯಾಕಂದರೆ ಕೆಲವೊಂದು ಟೈಮ್ PDF ನೋಡೋರಿಗೆ
ಕನ್ಫ್ಯೂಸ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ಏನಂದರೆ ಫಸ್ಟ್ನೇದಾಗ ನಾವು ನಿಧಾನವಾಗಿ ಇದನ್ನು ನೋಡ್ಕೊಂಬಂದ್ವಿ, ಆಮೇಲೆ ಈ ಥರ ಪ್ರಾಬ್ಲಮ್ ನೋಡಿದೆ, ಮತ್ತು ಏನಂದರೆ ಇವೆರಡರದ್ದು ಕಾಂಬಿನೇಷನ್ ಕೂಡ ಒಂದು ಪ್ರಾಬ್ಲಮ್ನ ಮಾಡಿದ್ದಾರೆ ಇಲ್ಲಿ. ಸೊ ನೆಕ್ಸ್ಟ್, ಸೊ ಇವತ್ತಿನ ಕ್ಲಾಸಿನ ಲಾಸ್ಟ್ ಪ್ರಾಬ್ಲಮ್ ಆಗಿರುವಂಥದ್ದು ಏನಂತಿದೆ, ದ ಫೋರ್ತ್ ಪ್ರಪೋರ್ಷನ್ ಟು 12, 24 ಆ್ಯಂಡ್ 26, 7 is the same as the third proportion to a and 36. ಸೊ ವಾಟ್ ಈಸ್ ದಿ ವ್ಯಾಲ್ಯೂ ಆಫ್ ದಿ ಎ ಅಂತ. ಸೊ ನಮಗೆ ಇದರದ್ದು ಫೋರ್ತ್ ಟರ್ಮು ಈ ಟರ್ಮ್ಗೆ ಥರ್ಡ್ ಪ್ರಪೋರ್ಷನ್ ಆಗಿದೆ, ಅದು ಯಾವುದು ಕಂಡುಹಿಡಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ನೇದಾಗ ನಮಗೆ ಏನು ಮಾಡೋ ಇದ್ರದ್ದು ಫೋರ್ತ್ ಟರ್ಮ್ನ ಕಂಡುಹಿಡ್ರಿ. ಸೊ 12:24 ಸಮಾನುಪಾತ ಪ್ರಪೋರ್ಷನ್. ಸೊ 27:x ಅಂತ ನಮಗೆ ಫೋರ್ತ್ ಟರ್ಮ್ ಗೊತ್ತಿಲ್ಲ ಅಂದರೆ ಏನು ಮಾಡಬೇಕು, ಇದನ್ನು ಎಕ್ಸ್ ಅಂತ ರಿಪ್ರೆಸೆಂಟ್ ಮಾಡಬೇಕು. ಅದರಿಂದ ಮಿಡ್ಲ್ ಟರ್ಮ್ ಗುಣಾಕಾರ ಮಾಡಿರಿ ಮತ್ತು ಲಾಸ್ಟ್ ಟರ್ಮ್ನ ಗುಣಾಕಾರ ಮಾಡಿರಿ. ಸೊ ಇದೇನಾಗುತ್ತೆ 12x = 24 × 27. ಆದ್ದರಿಂದ x = ನಮಗೆ ಏನು ಸಿಗುತ್ತೆ, 2 12 1 12 24. ಸೊ 27 × 2 54. ಸೊ ನಮಗೆ x ವ್ಯಾಲ್ಯೂ ಏನು ಬಂತು, 54 ಬಂತು. ಸೊ ಇದು x ಇದೆ ಅಲ್ಲ, x ವ್ಯಾಲ್ಯೂ ಏನು ಬಂತು ನಮಗೆ 54 ಬಂತು. ಸೊ 54 ಇದೇನಿದೆ ಥರ್ಡ್ದು ಪ್ರಪೋರ್ಷನ್ ಇದೆ ಅಂತ, ಥರ್ಡ್ ವ್ಯಾಲ್ಯೂದು ಪ್ರಪೋರ್ಷನ್ ಇದೆ. ಸೊ ಆದ್ದರಿಂದ ನಮಗೆ ಇಲ್ಲಿ ಆಲ್ರೆಡಿ a 36 ಕೊಟ್ಟಿದ್ದಾರೆ ಇಲ್ಲಿ. ಸೊ ಇದರದ್ದು ಥರ್ಡ್ ಪ್ರಪೋರ್ಷನ್ ತೊಗೋಬೇಕು ನಾವು, ಅಂದರೆ ಅವಾಗೇನಾಗುತ್ತೆ 36, ಇದನ್ನು ಬೇಕಿದ್ರೆ ಥರ್ಡ್ ಪ್ರಪೋರ್ಷನ್ ಅಂತ ಬರೀರಿ, ಇದನ್ನು ಸೇಮ್ ಆ್ಯಸ್ ದಿ ಥರ್ಡ್ ಪ್ರಪೋರ್ಷನ್ ಅಂತ. ಸೊ ಇದಕ್ಕೆ 2 ಮೆಥಡ್ ಇದ್ದಾವೆ. ನಿಮಗೆ ಇನ್ನೊಂದು ಮೆಥಡ್ ಬೇಕಿದ್ರೆ ಶಾರ್ಟ್ಕಟ್ ತಿಳಿಸ್ತೀನಿ ನಾನು. ಸೊ ಇದನ್ನು ಬೇಕಿದ್ರೆ ನೀವು ಮೆಥಡ್ 1 ಅಂತ ಬರ್ಕೊಂಬಿಡಿ, ಥರ್ಡ್ ಪ್ರಪೋರ್ಷನ್. ಆದ್ದರಿಂದ a 36 ಇಲ್ಲೇನಿದೆ, a ಇದೆ 36 ಇದೆ ಆ್ಯಂಡ್ 54 ಇದ್ದಾಗ ಇದರದ್ದು ಥರ್ಡ್ ಪ್ರಪೋರ್ಷನ್ ಏನು ಬರುತ್ತೆ ಕಂಡುಹಿಡಿ ಅಂತ, a ವ್ಯಾಲ್ಯೂ ಏನು ಬರುತ್ತೆ ಕಂಡುಹಿಡಿದು ಕೊಡಿದಾರಲ್ಲಿ. ಆದ್ದರಿಂದ ನಾವು ಏನು ಮಾಡಬೇಕು, 36:54 ಇದನ್ನೇನು ಮಾಡಬೇಕು, ನಾವು ಡಬಲ್ ಸರಿ ಬರಬೇಕು ಅಂತ ಹೇಳಿದ್ದೆ. ಸೊ 54 ಅಲ್ಲ, ಒಂದು ನಿಮಿಷ ನಮಗೆ ಇಲ್ಲಿ ಥರ್ಡ್ ಪ್ರಪೋರ್ಷನ್ ಅಂತ ಕೊಟ್ಟಿದ್ರಲ್ಲಿ. ಆದ್ದರಿಂದ ಏನಾಗುತ್ತೆ ನಮಗೆ ಇದು ಸ್ವಲ್ಪ ಉಲ್ಟಾಗುತ್ತೆ. ಇದು ಇಲ್ಲಿ ಬಂದಿರೋವಂಥದ್ದು ವ್ಯಾಲ್ಯೂನೇ ಥರ್ಡ್ ಪ್ರಪೋರ್ಷನ್ ಆಗುತ್ತೆ ಅಂದರೆ ಅದಕ್ಕೇನಾಗುತ್ತೆ ನಮಗೆ ಇಲ್ಲಿ 54, 36 ಆ್ಯಂಡ್ ಎ ವ್ಯಾಲ್ಯೂ ಕಂಡುಹಿಡಬೇಕು ನಾವು. ಆದ್ದರಿಂದ 54 ಅನುಪಾತ 36 ಸಮಾನುಪಾತ 36:a ಅಂತ. ಆದ್ದರಿಂದ ಇದನ್ನು ಮಿಡ್ಲ್ ಟರ್ಮ್ ಗುಣಾಕಾರ ಮಾಡಿರಿ ಮತ್ತು ಔಟರ್ ಟರ್ಮ್ ಗುಣಾಕಾರ ಮಾಡಿರಿ. ಸೊ ಏನಾಗುತ್ತೆ ನಮಗೆ ಇಲ್ಲಿ 54a = 36 × 36. ಸೊ a = 36 / 36 × 50 ಅಲ್ಲ / 54. ಅದರಿಂದ ಏನಾಗುತ್ತೆ 9 6 54, 9 4 36, 6 1 6 9 4. ಆದ್ದರಿಂದ ನಮಗೆ 9 4 36 ಬರುತ್ತೆ. ಸಾರಿ 6 1 36 ನೋಡಿಲ್ಲಿ ಕೆಲವೊಂದು ಟೈಮ್ ನಾವು ಸಣ್ಣ ಕ್ಯಾಲ್ಕುಲೇಷನ್ಸ್ ಕೂಡ ಇಲ್ಲಿ ಬಾಯಿ ತಪ್ಪು ಮಾಡಿಬಿಡ್ತೀವಿ. ಆದ್ದರಿಂದ 4 × 6 = ಸಿಗುತ್ತೆ ನಮಗೆ 4 6 24 ಇಸ್ ದಿ ರೈಟ್ ಆನ್ಸರ್. ಸೊ ನಮಗೆ ಎ ವ್ಯಾಲ್ಯೂ ಏನು ಬರುತ್ತೆ ಇಲ್ಲಿ, ಎ ವ್ಯಾಲ್ಯೂ 24 ಇಸ್ ದಿ ರೈಟ್ ಆನ್ಸರ್. ಯಾವುದು, ಆಪ್ಷನ್ ನಂಬರ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ನೀವು ಫಸ್ಟ್ನೇದಾಗಿ ಫೋರ್ತ್ ಪ್ರಪೋರ್ಷನ್ ಕಂಡುಹಿಡಿದು ಅದರಿಂದ ಮತ್ತೆ ಥರ್ಡ್ ಪ್ರಪೋರ್ಷನ್ ಇದನ್ನು ಅಸ್ಯೂಮ್ ಮಾಡಿಕೊಂಡು ಮಾಡಿದ್ರಿ. ಸೊ ಇಲ್ಲಿ ಏನಾಗಿತ್ತು ನಮಗೆ 2 ಮೆಥಡ್ನ ಅಪ್ಲೈ ಮಾಡೋದಾಯಿತು. ಸೊ ಇದನ್ನು ನೀವು ಡೈರೆಕ್ಟಾಗಿನೂ ಮಾಡ್ಬೋದಿತ್ತು. ಹೆಂಗಂತಂದರೆ ಎಕ್ಸಾಮ್ ಮೆಥಡಪ್ಪ, ಎಕ್ಸಾಮಲ್ಲಿ ನೀವು ಇದ್ದರೆ ಹೆಂಗೆ ಮಾಡ್ತಿದ್ರಿ. ಸೊ ಎಕ್ಸಾಮ್ ಮೆಥಡ್ ಅಪ್ರೋಚನ್ನ ಹೆಂಗೆ ಮಾಡೋದಂತಂದರೆ, ಒಂದು ನಿಮಿಷ ಸ್ವಲ್ಪ ಏನೋ ಸ್ಟಕ್ ಆಗ್ತಿದೆ, ಲೋಡಿಂಗ್ ಆಗ್ತಿದೆ ಇದು. ಅಲ್ಲಿ ಇದು ಲಾಸ್ಟಿಗೆ ಬಂತು ಸ್ಟಕ್ ಆತಲ್ಲ. ನೋಡಿಲ್ಲಿ ಹೊರಕ್ಕೆ ಆಗ್ತಿಲ್ಲಲ್ಲ. ನೋಡಿ ಇಲ್ಲಿ ಇದೇ ಪ್ರಾಬ್ಲಮ್ ನೀವು ಎಕ್ಸಾಮ್ ಅಪ್ರೋಚಲ್ಲಿ ಹೆಂಗೆ ಮಾಡ್ತಿದ್ರ ಅಂತ. ಇನ್ ಕೇಸ್ ನಿಮ್ಮ ಎಕ್ಸಾಮಲ್ಲಿ ಇದೇ ಥರ ಇತ್ತಂದರೆ ಸೊ ನೀವು ಇಲ್ಲಿ 2 ಸ್ಟೆಪ್ನ ಅಪ್ಲೈ ಮಾಡೋದು ಬೇಕಾಗಿದ್ದಿಲ್ಲ. ಸೊ ಡೈರೆಕ್ಟಾಗಿ ಹೆಂಗೆ ಮಾಡ್ಬೋದು ಅಂದರೆ, ಎಕ್ಸಾಮ್ ಅಪ್ರೋಚ್. ಸೊ
ಎಕ್ಸಾಮಲ್ಲಿ ನೀವು ಹೆಂಗೆ ಮಾಡೋದಂದರೆ ಫಸ್ಟ್ನೇದಾಗಿ ನಾವು ಅವ್ರು ಏನು ಕೊಟ್ಟಿದ್ರು ಇಲ್ಲಿ ನಿಮಗೆ 12, 24, 27 ಆ್ಯಂಡ್ ಎಕ್ಸ್ 4 ಟರ್ಮ್ ಕಂಡು ಅಂತ ಕೊಟ್ಟಿದ್ರು. ಸೊ ಆದ್ದರಿಂದ ನಿಮಗೆ 4 ಟರ್ಮ್ ಕಂಡುಹಿಡಬೇಕು, ನೀವೇನು ಮಾಡಬೇಕು, ಮಿಡ್ಲ್ ಟರ್ಮ್ನ ಮತ್ತು ಔಟರ್ ಟರ್ಮ್ನ ಗುಣಾಕಾರ ಮಾಡೋ ಅಂತ ಹೇಳಿದ್ದೆ. ಆದ್ದರಿಂದ ಏನಾಗುತ್ತೆ ಇದು, ಸೊ ಎಕ್ಸ್ ಈಸ್ ಈಕ್ವಲ್ ಟು ಇಲ್ಲೇನಾಗುತ್ತೆ ನಿಮಗೆ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ 24 × 27 / 12 ಅಂತ ಹೇಳಿದ್ದೆ. ಇದನ್ನು ನೀವು 1 ಈಕ್ವೇಷನ್ ಅನ್ಕೊರಿ. ಅದೇ ಥರ ಅವರು ಇನ್ನೊಂದು ಕೊಟ್ಟಿದ್ರು, ಏನಂತ ಕೊಟ್ಟಿದ್ರು, ಇನ್ನೊಂದು a and 36. ಸೊ a and 36 ಇದರದ್ದೇ ನೀವು ಏನು ಮಾಡಿ ಥರ್ಡ್ ಪ್ರೊಪೋರ್ಷನ್ ಅಂದ್ಕೊಂಡಾಗ ಇದು ಎ ವ್ಯಾಲ್ಯೂ ಕಂಡಿರೋದು ಕೊಟ್ಟಿದ್ರು. ಸೊ ನಮಗೆ ಎ ವ್ಯಾಲ್ಯೂ ಕಂಡುಹಿಡ್ಬೇಕಂದ್ರೆ ನಾವು ಏನು ಮಾಡ್ಬೇಕಂತ ಹೇಳಿದ್ದೆ ನಿಮಗೆ ಫಸ್ಟ್ನೇದಾಗಿ ಇದನ್ನು 36/a ಅಲ್ಲ, ಒಂದು ನಿಮಿಷ. ಹಾಂ, ಸೊ ನಮಗೆ ಇಲ್ಲಿ ಥರ್ಡ್ ಪ್ರೊಪೋರ್ಷನ್ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಇದು ಮಾಡಿದ್ಮೇಲೆ ನಮ್ಗೆ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ ಕಂಡುಹಿಡಿದ್ಮೇಲೆ ಇಲ್ಲಿ ಅಪ್ಲೈ ಮಾಡೋಕ್ಕಾಗುತ್ತೆ. ಆದ್ದರಿಂದ ನೀವೇನು ಮಾಡಿರ್ತಾರೆ ಇದನ್ನು ಒಂದು ನಿಮಿಷ. ಆದ್ದರಿಂದ ನಮಗೆ ಥರ್ಡ್ ಪ್ರೊಪೋರ್ಷನ್ ಕಂಡುಹಿಡ್ಬೇಕಂದ್ರೆ ನೀವೇನು ಮಾಡ್ಬೇಕಂದ್ರೆ ಇದನ್ನು 36ನ 2 ಸರಿ ಗುಣಾಕಾರ ಮಾಡ್ಕೊಂಬಿಡಿ. 36 × 36 a ಅಂತ. ಈಗ ನಮಗೆ ಇವೆರಡರದ್ದು ವ್ಯಾಲ್ಯೂ ಏನಾಗಿದೆ ಅಂತ ಈಕ್ವಲ್ ಅಂತ ಹೇಳಿದವರು, ಈಕ್ವಲ್ ಅಂತ ಕೊಟ್ಟಿದ್ರಲ್ಲ. ಸೊ ಈಕ್ವಲ್ ಅಂತ ಕೊಟ್ಟಾಗ ನಾವು ಏನು ಮಾಡಬೇಕು, ಇವೆರಡನ್ನ ಈಕ್ವಲ್ ಮಾಡಬೇಕು. ಆದ್ದರಿಂದ ಸೊ ಈಕ್ವಲ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ಇಲ್ಲಿ 24 × 27 / 12 ಈಸ್ ಈಕ್ವಲ್ ಟು ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಇದಕ್ಕೆ ಈಕ್ವಲ್ ಆಗುತ್ತೆ. ಆದ್ದರಿಂದ 36 × 36 / a ಅಂತ. ಸೊ ಇದನ್ನು ನೀವು ಈಗ ಮಾಡಿದ್ರೆ ಕರೆಕ್ಟ್ ಈಸಿಯಾಗಿ ಬಂದುಬಿಡುತ್ತೆ. ಸೊ ಇದೇನಾಗುತ್ತೆ, 12 × 24, 12 3 36, ಮತ್ತು 9 3 27, 9 4 36. ಮತ್ತು ಆದ್ದರಿಂದ ಇದೇನಾಗುತ್ತೆ, 2 1 2 6 12, 3 1 ಕ್ಯಾನ್ಸಲ್ ಆಯಿತು. ಆದ್ದರಿಂದ ನಮಗೆ ಏನು ಸಿಗುತ್ತದೋ ಇಲ್ಲಿ ಎ ಉಳಿತು, ಮತ್ತು ಇದು ಕೆಳಗೆ ಎ 6 ಉಳಿತು, ಮತ್ತು ಎ 4 ಉಳಿತು. ಆದ್ದರಿಂದ ಎ ಈಸ್ ಈಕ್ವಲ್ ಟು 6 × 4. ಸೊ 6 4 24. ಸೊ ಈ ಥರ ನೀವು ಶಾರ್ಟ್ಕಟಾಗಿ ಡೈರೆಕ್ಟಾಗಿ ವಿತಿನ್ ಒಂದೇ ಸೊಲ್ಯೂಷನಲ್ಲಿ ನೀವು ಆನ್ಸರ್ನ ಕಂಡುಹಿಡಬಹುದು. ಅರ್ಥ ಆಯ್ತಲ್ಲ? ಸೊ ಈ ಥರ ನೀವು ಸೊಲ್ಯೂಷನ್ನ ಕಂಡುಹಿಡಬಹುದು. ಈಗ ನೀವೇನಂದರೆ ಅಲ್ಲಿ ಎರಡೆರಡು ಸ್ಟೆಪ್ನಾಗ ಅಪ್ಲೈ ಮಾಡಿಕೊಂಡು ಮಾಡಿದರೆ ಕೆಲವೊಂದು ಟೈಮ್ ಏನೋ ಒಂದು ಕ್ಯಾಲ್ಕುಲೇಷನ್ ರಾಂಗ್ ಆದಾಗ ಏನಾಗುತ್ತೆ, ನಿಮಗೆ ಮತ್ತೆ ವೆರಿಫೈ ಮಾಡ್ಕೊಂಡು ಕೊಡೋಕ್ಕಾಗತ್ತೆ. ಅದೇ ನೀವು ಒಂದೇ ಸೊಲ್ಯೂಷನಲ್ಲಿ ಕಂಡುಹಿಡಿದ್ಬಿಟ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಸಿಗ್ಬಿಡುತ್ತೆ. ಸೊ ಇಷ್ಟು ನಾವು ಇವತ್ತಿನ ಪ್ರೊಪೋರ್ಷನ್ ಕ್ಲಾಸ್ ಆಗಿರುವಂಥದ್ದು. ಸೊ ನಾವು ಟೋಟಲ್ ಇವತ್ತು ಏನೇನು ಮಾಡೋದು ಅಂದರೆ ಪ್ರೊಪೋರ್ಷನ್ ಅಂದರೆ ಏನು, ಮತ್ತು ಅದರದ್ದು ಕೇಸಸ್ಗಳು ನೋಡಿದ್ವಿ. ಸೊ 3 ನಂಬರ್ಸ್ ಕೊಟ್ಟಾಗ ಹೆಂಗೆ ಮಾಡೋದು, 2 ನಂಬರ್ಸ್ ಕೊಟ್ಟಾಗ ಪ್ರೊಪೋರ್ಷನ್ ಹೆಂಗೆ ಮಾಡೋದು ಅಂತ. ಸೊ ನಾವು ಇವತ್ತು ಟೋಟಲ್ 13 ಕ್ವಶನ್ ಮಾಡಿದ್ವಿ. ಮತ್ತು ನಮಗೆ ಏನಂತಂದರೆ ಕಾನ್ಸೆಪ್ಟು ಇವತ್ತು 2 ಕಾನ್ಸೆಪ್ಟನ್ನ ಡಿಸ್ಕಸ್ ಮಾಡಿದ್ವಿ, 2 ಕಾನ್ಸೆಪ್ಟ್. ಸೊ ನಮಗೆ ಇವತ್ತಿನ ಕ್ಲಾಸಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಿ, ಮತ್ತು ಅದನ್ನು ಬೇಕಿದ್ರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೇನೆ. ಮತ್ತು ಇವತ್ತಿನ ಕ್ಲಾಸ್ ನಿಮ್ಗೆ ಹೆಂಗೆ ಅನ್ನಿಸ್ತು, ಸೊ ನಿಮ್ಮ ಫೀಡ್ಬ್ಯಾಕನ್ನು ದಯವಿಟ್ಟು ಕೊಡಿ. ಯಾಕಂದರೆ ನೀವು ಫೀಡ್ಬ್ಯಾಕಿಂದ ನಾವು ಏನು ಮಾಡ್ತೀವಿ, ತಿದ್ಕೊಳ್ಳೋಕ್ಕಾಗತ್ತೆ, ನಾವು ಎಲ್ಲಿ ತಪ್ಪು ಮಾಡಕತ್ತೀವಿ, ಮತ್ತು ನಮ್ಮ ಎಕ್ಸ್ಪ್ಲನೇಷನ್ ಮೆಥಡ್ ಹೇಗಿದೆ, ಸೌಂಡ್ಸ್ ಕ್ಲಾರಿಟಿ, ಸೊ ಏನಿದೆ ಅದನ್ನು ನಾವು ಏನು ಮಾಡ್ತೀವಿ, ಮತ್ತಷ್ಟು ಇಂಪ್ರೂವ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಸೊ ಯಾಕಂದರೆ ನಿಮ್ಮ ಫೀಡ್ಬ್ಯಾಕ್ ಇಸ್ ವೆರಿ ಇಂಪಾರ್ಟೆಂಟ್. ಮತ್ತು ನಮಗೆ ಇದೊಂಥರ ಏನಾಗುತ್ತೆ, ಬೂಸ್ಟ್ ಮಾಡುತ್ತೆ. ಸೊ ನಾವು ಮತ್ತಷ್ಟು ಬೇರೆ ವಿಡಿಯೋನ ಲೆಕ್ಚರ್ಸ್ಗಳನ್ನು ಮಾಡೋಕ್ಕೆ ನಮಗೇನಾಗುತ್ತೆ, ಎನರ್ಜಿ ಸಿಕ್ಕಂಗೆ ಆಗುತ್ತೆ ನಿಮ್ಮ ಫೀಡ್ಬ್ಯಾಕಿಂದ. ಸೊ ಇಷ್ಟು ಹೇಳ್ತಾ ನನ್ನ ಕ್ಲಾಸನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆ ಶೇರ್ ಮಾಡಿದ್ದನ್ನು ನಿಮಗೆ ಈ ಕ್ಲಾಸ್ ಲೈಕ್ ಆಗ್ತಿದ್ರೆ. ಸೊ ಥ್ಯಾಂಕ್ ಯು ಎವ್ರಿವನ್. ಸೊ ಇನ್ನೊಂದೇನೆಂದರೆ ನಡುವ ನಂದು ಈಗ ವೆದರ್ ಪ್ರಾಬ್ಲಮ್ ಇರೋದ್ರಿಂದ ಏನಾಗ್ತಿದೆ ಅಂದರೆ, ನಾನು ನಿಮ್ಗೆ ಅಡ್ವಾನ್ಸಾಗಿ ಹೇಳಿದ್ದೆ ರೇಷಿಯೋ ಚಾಪ್ಟರ್ ಮಾಡೋದಾದರೆ ವೆದರ್ ಪ್ರಾಬ್ಲಮ್, ಸ್ವಲ್ಪ ವೆದರಿಂದ ಭಾಳಷ್ಟು ಜನಕ್ಕೆ ಫೀವರ್ ಆಗೋದು, ಮತ್ತು ಚಳಿಗಾಲದಲ್ಲಿ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೋದು. ಅದಕ್ಕೆ ಹೆಲ್ತ್ನೂ ನೋಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಹೇಳ್ತಾ ಕ್ಲಾಸ್ ಮುಗಿಸ್ತೀನಿ. ಥ್ಯಾಂಕ್ ಯು.